ಅಂಬುರುಹದಳ ನೀತ್ರಿ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯ ಆತ್ಮಜಗಿ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದಾಂಬುಜಕ್ಕೆ ಪೊಡಮಡುತ್ತ ವರ್ಣಿಪೆನಿ ಕಥಾಮೃತವ ಇರುವಂತಹ ಸ್ಥಳ ಜರಾಸಂಧನೆಂದು ಕೇಳಿದ್ದೇವೆ. ಹೊರಟು ಬಂದ ಕಾರ್ಯ ಗಿರಿಬ್ರಜದ ಗತ್ತುಗೆಯ ಗೀತ ಜರಾಸಂಧ ಗಿರಿಬ್ರಜದ ಕತ್ತುಗಿಯ ಗೀತ ಜರಾಸಂಧ ಮೆರೆದ ಅತ್ಯಂತ ವೈಭವದಿ ಸಿರಿ ಸಂಪದಂಗಳಿಗೆ ಕೊರತೆ ನಿತಿಲ್ಲವು. ಆ ಪುರಜನಂಗಳು ಸುಖಿಗಳೆಲ್ಲ ಹಿರಿವೃಜನ ಪಟ್ಟಣವನ್ನಾಳುವ ಜರಾಸಂಧನಿಗೆ ಜಯವಾಗಲಿ ಎನ್ನುವುದು ಉದ್ಗಾರವನ್ನು ಕೇಳುವಾಗ ಮಹದಾನಂದವಾಗುತ್ತಾ ಇದೆ. ನಮ್ಮ ಹುಟ್ಟಿನ ಬಗ್ಗೆ ಸಿಂಹಾವಲೋಕನವನ್ನು ಮಾಡಿದರೆ ಬಹಳಷ್ಟಿದೆ. ನಾನು ಹುಟ್ಟುತ್ತಲೇ ಹೇಗಿರಲಿಲ್ಲ. ನಮ್ಮಪ್ಪ ಬೃಹದ್ರಥ ಮಹಾರಾಜ, ಈರುವರು ಮಡದಿಯರು ಶಾಲಿನಿ ಮಾಲಿನಿ ಎನ್ನುವ ಹಾಗೆ ಮಕ್ಕಳಿಲ್ಲದೆ ಕೊರಗುತ್ತಾ ಇರುವಂತಹ ವೇಳೆಯಲ್ಲಿ ಚಂಡ ಕೌಶಿಕರ ಅನುಗ್ರಹದಿಂದ ಫಲವೊಂದರಿಂದ ಈರುವರು ಗರ್ಭಿಣಿಯಾದರಂತೆ. ಗರ್ಭಿಣಿಯಾದಂತಹ ಹೆಂಗಸು ಈರುವರು ಹೆತ್ತಂತಹ ಕಾಲದಲ್ಲಿ ದೇಹವೊಂದು ಎರಡು ಭಾಗವಾಗಿ ಒಬ್ಬೊಬ್ಬರಲ್ಲಿ ಒಂದೊಂದು ವಿಧವಾಗಿ ಹುಟ್ಟಿದೆನಂತೆ. ನಾನು ಏನು ಮಾಡೋಣ, ಮಕ್ಕಳಿಲ್ಲದೆ ಚಿಂತಾಕ್ರಾಂತನಂತಹ ಈ ಕಾಲದಲ್ಲಿ ನನಗೆ ಹೀಗಿರುವ ಮಗುವೆ, ಇದನ್ನು ಹೇಗೆ ಬೆಳೆಸಲಿ ಹೀಗೆಂದು ಯೋಚನೆಯನ್ನು ಮಾಡುತ್ತಾ ನನ್ನಪ್ಪ ಬೃಹದ್ರಥ ಮಹಾರಾಜ ಆಳುಗಳಿಗೆ ಆಜ್ಞೆಯನ್ನು ಮಾಡಿದರಂತೆ. ಈ ಎರಡೂ ಶಿಶುಗಳನ್ನು ಕೊಂಡೋಗಿ ನಮ್ಮ ದೇಶದ ಹೊರವಲಯಕ್ಕೆ ಎಸೆಯಿರಿ ಎನ್ನುವ ಹಾಗೆ ಆಜ್ಞಾದತ್ತ ಅಂತ ಅವರು ಇರುವರು ಕೂಡ ಬಿಸಾಡಿದರು. ನಮ್ಮಪ್ಪನಿಗೆ ಬಹಳ ಹತ್ತಿರದವಳು, ರಕ್ಷಣೆಯನ್ನು ಮಾಡುವವಳು, ಸಲಹೆ ಸೂಚನೆಯನ್ನು ನೀಡುವವಳು ಒಬ್ಬಳಿದ್ದಂತೆ. ಜರೆ ಎನ್ನುವುದಾಗಿ ಅವಳ ಹೆಸರು. ಹೇಳುವುದಕ್ಕೆ ಹೇಳ್ತಾರೆ ಬ್ರಹ್ಮಮಾನಸ ಪುತ್ರಿ ಎನ್ನುವ ಹಾಗೆ, ಆದರೆ ಸರಿಯಾಗಿ ನಮಗೆ ಗೊತ್ತಿಲ್ಲ. ಆ ಜರೆಯು ಬರುವಂತಹ ಕಾಲದಲ್ಲಿ ವಾಸನೆಯೂ ಬಂತಂತೆ. ಏನಿದು ಏನಿದು ಆ ಕಡೆ ಈ ಕಡೆ ನೋಡಿದವಾಗ ದೇಹಗಳ ಎರಡಾದಂತಹ ಶಿಶುಗಳನ್ನು ಕಂಡು
ಆಶ್ಚರ್ಯಚಕಿತಳಾಗಿ ಆ ಶಿಶುಗಳೆರಡು ಎತ್ತಿದಳಂತೆ. ಕೈಯಲ್ಲಿ ಹಿಡಿದು ಹೀಗೆ ಜೋಡಿಸಿದವಾಗ ಒಂದೇ ಮಗುವಿನ ಸೃಷ್ಟಿಯಾಯಿತು. ಆಶ್ಚರ್ಯಚಕಿತಳಾದಂತಹ ಜರೆ ಎಣಿಸಿದಳಂತೆ, ನಮ್ಮ ಒಡೆಯನಾದಂತಹ ಬೃಹದ್ರಥ ಮಹಾರಾಜನಿಗೆ ಮಕ್ಕಳಿಲ್ಲ, ಇದನ್ನು ಇವನಿಗೆ ಕೊಂಡೋಗಿ ಕೊಟ್ಟರೆ ಸಂತೋಷಗೊಳ್ಳುತ್ತಾನೆ ಎನ್ನುವ ಹಾಗೆ ಮಾಡಿದ್ವಿ. ಅರಸನಿಗೆ ಸಂತೋಷವಾಯಿತಂತೆ. ಹೆಸರನ್ನೇಗಿಡೋಣ. ಜರೆಯಿಂದ ಸಂಧಿಸಲ್ಪಟ್ಟ ಕಾರಣ ಜರಾಸಂಧ. ಈ ಮಗಧ ದೇಶದ ಒಡೆಯ ಆದ ಕಾರಣ ಅನುವರ್ತ ನಾಮವಾಗಿ ಮಾಗಧ ಎನ್ನುವಂತಹ ಹೆಸರನ್ನು ಪಡೆದೆ. ಚಂಡ ಕೌಶಿಕರಿಂದ ಬೇಕಾದಂತಹ ವಿದ್ಯೆಗಳನ್ನು ನಾನು ಕಲಿತವನಿದ್ದೆ. ಜಗಜಟ್ಟಿ ಎನ್ನುವ ಹಾಗೆ ಪ್ರಖ್ಯಾತಿಯನ್ನು ನಾನು ಪಡೆದಿದ್ದೇನೆ. ಯಾವ ಸಂಪತ್ತಿಗೂ ಏನು ಕೊರತೆ ಇಲ್ಲ, ನಮಗೆ ಬೇಕಾದಷ್ಟಿದೆ, ತುಂಬಿ ತುಳುಕಾಡುತ್ತಾ ಇದೆ. ಅರಮನೆಯನ್ನು ನೋಡಿದರೆ ಸಾಕಾಗುವುದಿಲ್ವೇ? ಕಣು ತುಂಬಿಕೊಳ್ತಾರೆ ಬಂದವರೆಲ್ಲವರು ಕೂಡ. ಆದರೆ ಅದಷ್ಟಲ್ಲ, ಒಂದು ಒಂದು ನೆರೆದೋಲಗೆ ಕರೆತಲು ಬಂದು ಶೀಘ್ರತೆ ನಮಿಸಿ ಮತ್ತಿಂತೆಂದರಾಗ ಮಗಧ ಭೂಪತಿ ಎನ್ನುವ ಹಾಗೆ ಹೆಸರನ್ನು ಪಡೆದಿದ್ದೇನೆ. ಎಲ್ಲರೂ ಕೂಡ ನನ್ನ ಹೆಸರನ್ನು ಕೇಳಿದರೆ ಬೆದರುತ್ತಾರೆ. ಆದ್ರೆ ಅಷ್ಟು ಸಾಕಾಗುವುದಿಲ್ಲ. ರಾಜ್ಯ ವಿಸ್ತಾರವನ್ನು ಮಾಡಬೇಕೆನ್ನುವ ಹಾಗೆ ಯೋಚನೆಯನ್ನು ಮಾಡಿದ್ದೇನೆ. ನನ್ನ ಕಾಲದಲ್ಲಿ ನನಗಾಗಿ ಒದಗಿ ಬಂದ ಹಾಗೆ ಈರುವರು ಮಿತ್ರರು ಹಂಸಡಿಬಿಕರು ನನಗೆ ಒದಗಿ ಬಂದಿದ್ರು. ನನ್ನ ಸೇವೆಯನ್ನು ಮಾಡುತ್ತಾ ಕಾಲವನ್ನು ಕಳೆಯಿತುಕೊಳ್ತೇವೆ ಅಂತ ಹೇಳಿದ್ದಾರೆ. ಬಹಳ ಬಲಿಷ್ಠರಿದ್ದಾರೆ. ನನ್ನ ಬೆವರು ಬಿದ್ದಲ್ಲಿ ತಮ್ಮ ರಕ್ತವನ್ನು ಸುರಿಸುವವರು, ಅಂತಹ ಸಾಮರ್ಥ್ಯವಂತರು. ಅವರನ್ನು ಕರೀಬೇಕು ಅಂತ ಯೋಚನೆಯನ್ನು ಮಾಡಿದ್ದೇನೆ ರಾಜ್ಯ ವಿಸ್ತಾರಕ್ಕಾಗಿ. ಅಲ್ಲಿ ನೋಡುವ. ಏನು ಕರೆದೀಯ ಮನಗಲು ಮಾನವಿಲ್ಲದೆ ನಮ್ಮೊಡಿ ಕ್ಷಣ ಸಾಲರಾಗದಿ ಬಸದ ಮೊದಲೇ ಮಾನ ನಿಧಿಯೇ ನಮಗೆ ಬೇಕಾದ ಯೋಗ್ಯತೆಯನ್ನು ನೀವಿಟ್ಟಿದ್ದೀರಿ. ಈ ಕ್ಷಣದಲ್ಲಿ ಕರೆಯಾಗಿದೆ. ಯಾಕೆ ಕರೆ? ಏನಾಗಬೇಕು? ಬಲದ ಪದದಿಂದ ನಾವಿರ
ಬಿಡುವ ಬಂಟರೇ ಒಡೆಯ ಮಲದೊಳಗೆ ಬಗೆದಿಗೆ ನುಡಿಯುವ ನಮಗೆ ಮೊದಲಾಗಿ ಬಂಧಿಸಿಕೊಂಡವರಿದ್ದೇವೆ. ಹಕ್ಕೆ 2 ರೆಕ್ಕೆಗಳಂತೆ, ನೀರಿನ 2 ಕಣ್ಣುಗಳಂತೆ, ಅಷ್ಟೇ ಅಲ್ಲದೆ ರಥಗಳ 2 ಚಕ್ರಗಳಂತೆ, ನಿಮ್ಮ ಎಡಬಲ ಭುಜಗಳಂತೆ ಬೆಳಗಿದವರು ನಾವಿರುವರು. ನಿಮ್ಮ ಯಾವುದೇ ಕಾರ್ಯಕ್ಕೂ ಬೆಂಬಲಿಗಳಾಗಿ ನಾವಿರುವವರು. ಇಂದಿನ ದಿವಸ ಕರೆಸಿದ್ದೀರಿ, ಯಾಕೆಂದರೆ ಹಿಡಿಹಿ ಮಗದನು ಲಘುತಿಲ್ದಲಾಲಿ ಬುದ್ಧಿಗಿರಿ ವ್ರತದ ಗಂಗೆಯೊಳಗೆ ಮಗದನು ನಗುತ್ತಿಲ್ಲ ಮಗದನು ನಗುತ್ತಿಲ್ಲ ಲಾಲಿಪುದೇಗಿರಿ ವ್ರತದ ಅಂಗೈಯೊಳಗೆ ಈ ಸಾಗರ ಅಂತ್ಯದ ಧರಣಿ ಬರು ಶಿರಬಾಗು ತಮಗೆ ಹಂಸಡಿಬಿಗರೆ, ನನ್ನ ಕರೆಗೆ ಓಗಟ್ಟು ಮಣ್ಣನೆ ಎನ್ನುತ್ತಿದ್ದೀರಿ. ನಮ್ಮಿಂದೇನಾಗಬೇಕು ಎನ್ನುವ ವಿಚಾರವನ್ನು ಕೇಳುವಾಗ ಸಂತೋಷವಾಗುತ್ತಾ ಇದೆ. ಕರೆದದ್ದು ಯಾಕೆ ಬಲ್ಲಿರೋ? ಯಾಕೆ? ಇಷ್ಟೇ ಸಾಕಾಗುವುದಿಲ್ಲ. ಮತ್ತೆ ನಮ್ಮ ದೇಶದಲ್ಲಿ ನಾವು ಮೆರೆದರೆ ಅದು ಸಾಕಾಗುವುದಿಲ್ಲ. ಮತ್ತೊಂದು ದೇಶಕ್ಕೆ ಹೋಗಬೇಕು, ನಾವು ಏನು ಅಂತ ತೋರಿಸಬೇಕು. ಅದಕ್ಕಾಗಿ ಒಂದು ಯೋಚನೆಯನ್ನು ಮಾಡಿದ್ದೇನೆ. ಸಾಗರಂತ್ಯದವರೆಗೆ ಇರುವಂತ ನೃಪಬಾಲರನ್ನೆಲ್ಲ ಸೋಲಿಸಿ ಅವರಿಂದ ಕಪ್ಪಗಾಣಿಕೆಗಳನ್ನೆಲ್ಲ ಪಡೆದು ಈ ದೇಶಕ್ಕೆ ನಾನೇ ವಿಭುವಾಗಿ ಮೆರೆಯಬೇಕು ಅಂತ ಯೋಚನೆಯನ್ನು ಮಾಡಿದ್ದೇನೆ. ನಿಮ್ಮ ಅಭಿಪ್ರಾಯ? ಅದಗ ಹಂಸನು ವೀರಾಟೋಪದು ಅದಕ್ಕಾಗಂಸನು ವೀರಾಟೋಪದ ಎದೆಯೊಪ್ಪಿಸುವುದೆಲ್ಲ ಕೆದಲಗಲಿಗೆ ನಾವೀರ್ವರು ಬಳಿಯಿರ ಬದಲಣಿಗೆಯದೇಕೆ ನೀವು ಆಡಿದ ಮಾತುಗಳನ್ನು ಕೇಳುವಾಗ ಮನಸ್ಸಿಗೆ ಬಹಳಷ್ಟು ಸಂತೋಷವಾಯಿತು. ಚಿಂತಿಸಬೇಕಾದಂತಹ ಅಗತ್ಯವಿಲ್ಲ. ತಂಡದ ಮಂಡಲಾಧಿಪರ ಬಂಡೆಯನ್ನು ನಮ್ಮ ಕೀರ್ತಿ ಪತಾಕೆಯನ್ನು ಬಾಲೆತ್ತರಕ್ಕೆ ಹಾರಿಸಿ ಪರಮಣಲಿದು ಸಮಯ ದಿಗ್ವಿಜಯಗೆ ಮರೆದನು ಕಲ್ಲಡಿಬಿಕಾಯ್ ಯೋಗ್ಯವಾದಂತಹ ತೀರ್ಮಾನವನ್ನೇ ಕೈಗೊಂಡಿದ್ದೀರಾ. ನಮ್ಮ ಸಾಮರ್ಥ್ಯ ಎನ್ನುವುದು ಕೇವಲ ಈ ಮಗಧಪುರಕ್ಕೆ ಸೀಮಿತವಾಗಿರಬಾರದು. ಅಖಂಡ ಭೂಮಂಡಲಕ್ಕೆ ನಾವೇನೆನ್ನುವುದನ್ನು ತೋರಿಸಿಕೊಡಬೇಕಾಗಿದೆ. ಹಾಗಾಗಿ ಯೋಗ್ಯವಾದಂತಹ ತೀರ್ಮಾನ. ನಿಮ್ಮ ಯೋಜನೆಗೆ ನಾವು ಸಂಬಂಧರಿದ್ದೇವೆ. ಮಂತ್ರಿಗಳನ್ನು ಮೋದನೆಯನ್ನು ಕೇಳುವುದ ಸೇನಾ ತಿಂಡಿಣಿ ಹೊಡಗೂಡಿ ಹಂಸಡಿಬಿಕರೆ ಪ್ರಭು, ನಿಮ್ಮ ವೀರವಾಣಿಯನ್ನು ಕೇಳಿ ಮನಸ್ಸಿಗೆ ಬಹಳ ಆನಂದವಾಯಿತು.
ವಿಕ್ರಮದ ವಿಸ್ಫುಲಿಂಗಗಳು ನೀವು. ಎಲ್ಲಿ ಬೇಕಾದರೂ ಹೋಗಿ ಹೋರಾಟವನ್ನು ಮಾಡುವಂತಹ ಸಾಮರ್ಥ್ಯ ನಿಮಗಿದೆ. ನಮ್ಮ ಸಾಧನೆ ಅನೇಕ, ಅದು ನಿಲ್ಲಬಾರದು, ಹರಿವ ನೀರಿನಂತಿರಬೇಕು. ಆದರೆ ಒಂದು ಗಿರಿವೃಜಕ್ಕೆ ಆವೃತವಾದಂತಹ ಪಂಚಪರ್ವತಗಳಿಂದ ನಾವು ಕೂಡಿದ್ದೇವೆ. ಉತ್ಸಾಹ ಬೇರಿ, ರಣಬೇರಿ, ಜಯಬೇರಿ, 3 ಬೇರಿಗಳನ್ನು ನಾವು ಬಾರಿಸಿ ಹೊರಟೆ ಉಂಟಾದ್ರೆ ಜಯ ನಮ್ಮ ಪಾಲಿಗೆ. ಖಂಡಿತ. ನನ್ನ ಕೈಯಲ್ಲಿರುವಂತಹ ಈ ಗದೆ, ಇದನ್ನು ತಿರುಗಿ ಬಿಸಾಡಿದೆನೆಂದಾದ್ರೆ ಯಾವ ದೇಶಕ್ಕೆ ಹೋಗಿ ಬೀಳ್ತದೋ ಆ ದೇಶದವರು ಸಿದ್ಧ ಆಗಬೇಕು. ಹೌದಾ? ಖಂಡಿತ. ಬಿಸಾಡುದಾ? ಬರಬರದ ಕೂಡ್ತರ ನಗರಿಗೆ ತರಲು ಬಳಿಕ ದ್ವಾರ ದೇಶದ ತರಲು ಭಂಗವಲಂದಿ ಬೇಡ್ದರು ದೊರೆಗೆ ಹದನಾಯ ಹಂಸಡಿಬಿಕರೆ ತಿರುಗಿ ಬೀಸಿದಂತ ಗದೆ ಬಿದ್ದ ಜಾಗ ಯಾವುದಿದು? ಗೂರ್ಜರಪುರವಂತೆ. ಇಲ್ಲಿ ಅರಸ ಯಾರು? ವೀರಸೇನ. ಯಾವ ಸೇನೆನೇ ಆಗಿರಲಿ ನಮ್ಮನ್ನು ಮೊದಲು ನೋಡಬೇಕು. ಆ ನಂತರವನದ್ದಾದಂತಹ ಪರಾಕ್ರಮದ ಬಗ್ಗೆ ಹೇಳಿ ನೋಡುವ ಏನು ಮಾಡ್ತಾನೆ ಅಂತ. ಸುತ್ತಲೋಡುತ್ತ ತನ್ನ ವರತ ಬಿತ್ತರಿಸಿದ ಗೋಪಾಲಕೃಷ್ಣ ಸ್ವಾಮಿ, ರಕ್ಷಣೆ ಮಾಡು. ವರ್ತಮಾನ ಕಾಲಕ್ಕೆ ಗೋಚರ ದೇಶದ ಅರಸ ಯಾರು ಎಂಬುದಾಗಿ ಕೇಳಿದ್ರೆ ವೀರಸೇನ. ಅದೆಷ್ಟೋ ಮಂದಿ ನನ್ನ ಹಿರಿಯರು ಈ ರಾಜ್ಯವನ್ನು ಆಳಿದ್ದಾರೆ, ಅದೆಷ್ಟೋ ಕೀರ್ತಿಗಳನ್ನು ಕಳಿಸಿದ್ದಾರೆ. ಅವರು ಕಳಿಸಿದಂತಹ ಕೀರ್ತಿಗೆ ಯಾವುದೇ ಒಂದು ತರ ಕೊರತೆ ಬಾರದ ಹಾಗೆ ನಾನು ನೋಡಿಕೊಳ್ತಾ ಇದ್ದೇನೆ. ಹಾಗಾಗಿ ಅರಸನಾದಂತ ನನ್ನ ಒಡ್ಡೋಗನ್ನು ಕೊಟ್ಟಾಗ ವೀರಸೇನಿಗೆ ಜಯವಾಗಲಿ ಹೀಗೆ ಜಯಕಾರ್ಯವನ್ನು ಕೇಳಿದಾಗ ಮನಸ್ಸಿಗೆ ಒಂದು ರೀತಿಯ ಸಂತೋಷವಾಗುತ್ತಿತ್ತು. ಕೇಳ್ತಿರೇನೆ
ಶರಣು ಶರಣೆಂದರಗುವುದರಿ ಮರಣ ಲೇಸು. ನನ್ನ ತಂದೆಯವರು ಆ, ವೀರಸೇನ ಆ, ಎಂಬುದಾಗಿ ಹೆಸರಿಟ್ಟಿದ್ದಾರೆ. ಆಹಾ. ಹೆಸರಿಗೆ ತಕ್ಕ ವೀರಸೇನ ನನ್ನಲ್ಲಿ ಬೇಕೇ ಬೇಕು. ಏನು ಮಾಡೋಣ ಹೇಳಿ? ಏನು? ನನ್ನಷ್ಟಕ್ಕೆ ನಾನು ರಾಜ್ಯವನ್ನು ಆಳ್ತಾ ಸುಮ್ಮನಿದ್ರೆ ಕಾಲ್ಕೆ ಯುದ್ಧಕ್ಕೆ ಕರೀತಾ ಇದ್ದಾನೆ. ಮಗನಂತೆ ದಿಗ್ವಿಜಯಂತೆ ಆ. ಯುದ್ಧವಂತೆ ನಾನು ಹೋಗಬೇಕಂತೆ. ಯಾರಲ್ಲಿ ಎಂಬ ನೀವರು ಹೆದರೊದಗುವೆ ಮುನ್ನ ಹೊರತಗಳೇ ನಿದಿರಿನಲ್ಲಿ ಬಂದರಗಿದ ಬೇಳೆಂದಿನಲ್ಲಿ ತಕ್ಷಣವೇ ಕರೆ ನಿಮ್ಮ ಕರೆಗೆ ಮೊರೆಯಾಗಿ ಬಂದವರಿದ್ದೆ ನಮ್ಮಿಂದ ಏನಾಗಬೇಕು ತಿಳಿ ಏನು ಕರೆದಿದ್ದ ಗಾರಿ ಬಿಂದಿಗೆ ಬಿಂದಿಗೆ ತಾನರಾಗಲಿ ವರದಿ ಆದರೆ ತಾನದುಗೊಬ್ಬನ ಬೇಳು ಕಷ್ಟಗಳೇನು ಭರದಿ ಶುಭ
ನಮ್ಮಿಂದ ದೀರ್ಘವಾದಂತಹ ಕರೆ ಆಹಾ. ಕರೆಗೆ ಹೋಗೊಟ್ಟು ಬಂದಿದ್ದೇನೆ. ಆ. ಕರೆಸಿದ ಕಾರಣದ ಹಿಂದಿರುವಂತಹ ಕಾರ್ಯ ಏನು? ಕೇಳಿದಿರ ನೀವೆಲ್ಲ ಭೂಪನು ಶರಣು ಶರಣೆಂದೆರಗುವುದರಿಮ್ಮರಣ ಲೇಸು ವೀರಾದಿವೀರರು ಯುದ್ಧಕ್ಕೆ ತಾಮುಂದು ಎಂಬುದಾಗಿ ಹೇಳ್ತಾ ಇದ್ದವರು ನೀವು. ಯುದ್ಧದ ಸಂದರ್ಭ ಒಳಗೆ ಬಂದಿದೆ. ಮಗದ ನಮ್ಮ ರಾಜ್ಯವನ್ನು ವಶಪಡಿಸಬೇಕೆಂಬ ಕಾರಣಕ್ಕೆ ಬೇಕಾಗಿ ಬಂದಿದ್ದಾರಂತ. ಏನು ಮಾಡೋಣ? ಅನುಮಾನಬೇಕಿದಕ್ಕೆ ಅನುಮಾನ ಬೇಕಿದಕ್ಕೆ ಆ ನೃಪನ ಸದೆ ಬಡಿಯುವ ಕಾರ್ಯಕ್ಕೆ ಅನುಮಾನ ಏಕಿದಕ್ಕೆ ಬಂದಂತಹ ಮಾಗದ ಸೇನೆಯನ್ನು ಎದುರಿಸುವುದಕ್ಕಾಗಿ ನಾನೇ ಸಾಗುತ್ತೇನೆ. ಎನ್ನಲು ಸೇನಾಪತಿ ಸುವೀರನು ಧಿರುರೇ ಮಾಗದ ಬೆನುಗುದನದಲ್ಲಿ ಬರಲಮಗೆ ಶೈಮಿನಿಯ ತೋರ್ಪೆ ಹೆತ್ತ ತಾಯಿ ಹೊತ್ತ ಭೂಮಿ ಸ್ವರ್ಗಕ್ಕಿಂತ ಮಿಗಿಲಂತೆ ಹಾಗೆಯೇ ನಮ್ಮ ಪುರಕ್ಕೆ ತಾಯಿಯನ್ನು ಮಾಡಿದರೆ ಬೆಳೆದಂತೆ ಆಗದರ ಸೇನೆಯನ್ನು ಬಳಿಬಳಿರ ವೀರರೇ ವಿರುದ್ಧತೆ ಬರುವಂತೆ ಧೃದಿರ ರಾಕ್ಷಣವೇ ಆರೆಲ್ಲ ಬಂದವ ನೀನು ಬೇಕೆ ನಮ್ಮ ಪುರಕ್ಕೆ ಬಂದು ಕಪ್ಪವನ್ನು ಸಂಗ್ರಹಿಸುವುದಕ್ಕೆ ಬೇಕಾಗಿ ನಮ್ಮ ವೀರರ ಮುಂದೆ ಎದುರುತ್ತವನ್ನು ಕೊಟ್ಟು ದಿಗ್ವಿಜಯಕ್ಕಾಗಿ ಬಂದಿದ್ದೀರಾ. ಇದಕ್ಕೆ ಹೇಳುವುದು ನಿಮ್ಮ ಆದಾಟುತನ ತೋರಿಸಿದ್ರೆ ತಕ್ಕ ಶಿಕ್ಷೆ ಕೊಟ್ಟೆ. ಸೇನಾಪತಿ
ನಮ್ಮ ಪರಾಕ್ರಮ ಏನು ಎನ್ನುವುದನ್ನು ಪ್ರಪಂಚ ಮುಖಕ್ಕೆ ತೋರಿಸಬೇಕು ಎನ್ನುವ ಉದ್ದೇಶದಿಂದ ಬಂದವರು ನಾವು. ಕಪ್ಪವನ್ನು ಕೊಟ್ಟರೆ ಬದುಕುವುದಕ್ಕೆ ಅವಕಾಶ, ಇಲ್ಲದಿದ್ದರೆ ಪ್ರಾಣ ತೆಗೆದು ವಿನಾಶಕಾಲ ವಿಪರೀತ ಬುದ್ಧಿ ಎಂಬಂತೆ ನಮ್ಮ ಪುರಕ್ಕೆ ದಾಳಿಯನ್ನು ಮಾಡಿದೆಯೋ ಇದೋ ಒಂದು ಮಾತನ್ನು ಹೇಳ್ತಾ ಇದ್ದೇನೆ. ಹೆಜ್ಜೆಯಲ್ಲಿಡುವ ಮುನ್ನ ದೃಷ್ಟಿಯಲ್ಲಿಡಬೇಕಂತೆ. ಹಾಗೆಯೇ ಮುಂದಿರೋರು ಸಾಮಾನ್ಯನಲ್ಲ, ಸಾಮರ್ಥ್ಯ ಹುಟ್ಟಿದ್ದಾರೆ. ಬರುವುದಕ್ಕೂ ಉದ್ದೇಶ ಉಂಟು. ಯೋಚನೆ ಎಲ್ಲವನ್ನು ತೀರ್ಮಾನ ಮಾಡಿ ಕೈಗೊಂಡು ಬಂದವರಿದ್ದೇವೆ. ಇಡೀ ಅಖಂಡ ಭೂಮಂಡಲದಲ್ಲಿ ಆಡಳಿತವಿರುವುದು ಎಂದಾದರೆ ಅದು ನಮ್ಮ ಒಡೆಯನಾದಂತಹ ಮಾಗರದ್ದಾಗಿರಬೇಕು, ಉಳಿದವರದ್ದಲ್ಲ. ಹಾಗಾಗಿ ಬಂದಿದ್ದೇವೆ. ಸಾಮದಿಂದ ಕಪ್ಪವನ್ನು ಪಿಲಿಯಲ್ಲೇಸು ಹೊಂದಿತು. ಮಂದಿಗ ಪಟನಿ ನಾಮನ ಪಡೆದುಪನೆಂದು ತಿಳಿದೆಯೋ ಮಂದಿಗ ಪಟನಿ ನಾಮನ ಪಡೆದುಪನೆಂದು ತಿಳಿದು ಏನೋ ಬಂದ ತನನಿ ಹಿಂದಿರುಗುವ ತಿಂದು ಮುಗಿದು ತೆಲವೋ ಏನು ಹಂಸ ದಿವಿಕ ಒಂದೊಂದು ನಾಡಿನ ಅರಸು ಮಕ್ಕಳು. ಹೌದು ಅಲ್ವೇನೋ? ಥೂ, ನಿಮ್ಮ ನಾಡಿನ ಅರಸು ಮಕ್ಕಳು ಇರಬೇಕೇನು? ಅರಸು ಮಕ್ಕಳಿದ್ದ ಹಾಗೆ ಇರಬೇಕು. ಯಾಕೆ? ಮತ್ತೊಬ್ಬನ ಅರಸನ ಅಡಿಯಾಗಿ ಅವರು ಹೇಳಿದ ಹಾಗೆ ಕೇಳ್ತಾ ಇರುವವರು. ನೀವು ವೀರರ? ಯೋಗ್ಯತೆಯನ್ನು ಒಪ್ಪಿಕೊಂಡೇ ಸೇರಿದವರು ನಾವು. ನೀವು ಶೂರರ? ನೀವು ರಣಹೇಡಿಗಳು. ಹಿಂದಿನಿಂದ ಬಲ ಉಂಟೆಂಬುದಾಗಿ ಬಂದೆ ಕಾಲು ಕಾಲು ನಾನು ಶೌರ್ಯದ
ಕೊಡು ಬದುಕುವುದಕ್ಕೆ ಅವಕಾಶ ಇಲ್ಲದಿದ್ದರೆ ಕೇಳಲು ಬರ್ತಾರೆ ದೇಶದಿ ಪ್ರೌಢಿಮೆ ತೋಲನ ಹೈಯುವುದು ಹೆಸರು ವೀರಸೇನ ಹೆಸರಿಗೆ ತಕ್ಕಂತೆ ವೀರತ್ವ ನನ್ನಲ್ಲಿ ಉಂಟು ಆದ್ರೆ ಏನು ಮಾಡೋಣ ಸಣ್ಣ ಮಕ್ಕಳ ತಲೆಯನ್ನು ಕೊಟ್ಟಾರೆ ಶಿಶು ಹತ್ಯೆ ಪಾತಕ ನನಗೆ ಬಂದಿತು ನಮ್ಮ ಕಾಲಕ್ಕೆ ಸುಮ್ಮನಿದ್ದೇನೆ ಇಲ್ಲದೆ ನಿಮ್ಮ ತಲೆ ಭೂಮಿಗೆ ಘನ ಬಲವಂತನ ಮಲಗಿದೆ ಕರ್ಮಿನ ಮಗವು ಮೀಗಲಾರೆ ಜರ ಹಣೆಯಲ್ಲಿ ಬದುಕುವುದು ನಿನ್ನ ವೀರತ್ವ ಎಷ್ಟಿದೆ ಎನ್ನುವುದನ್ನು ನೋಡಬೇಕು ಬಿದ್ದಾಯ್ತು ಹೌದಾ ಇನ್ನು ಹೇಳುವುದಕ್ಕಿಲ್ಲ ಇನ್ನು ಎಪ್ಪಿಸುವವರು ಯಾರೂ ಇಲ್ಲ ಈ ಪ್ರಾಯದಲ್ಲಿ ಏನು ಕೆಲಸ ಮಾಡಿದೆ ಬಿಡ್ಲಿಲ್ಲ ಬಿಡುವುದಿಲ್ಲ ಸ್ವಲ್ಪ ಕಡಿಮೆ ಮಾಡಬೇಕು ಆಯ್ತಾ ನೋಡಿಕೊಳ್ಳಬೇಕು ಎಲ್ಲಿ ಹೇಗೆ ಬೇಕು ಅಂತ ಆಲೋಚನೆ ಮಾಡಬೇಕು ನಾನೇನು ಅಂತ ಆಲೋಚನೆ ಮಾಡಬಹುದಿತ್ತು ಆ ಕಾಲ ಕಳೆದು ಈ ಕಾಲಕ್ಕೆ ಬಂದಿದ್ದೇನೆ ಹೌದಾ ಸಣ್ಣ ಎರಡು ಮಕ್ಕಳಲ್ವಾ ಈ ಕ್ಷೇತ್ರದಲ್ಲಿ ನಾನು ಎಷ್ಟು ನಾನು ಏನು ಗೊತ್ತಿದ್ದವರಿಗೆ ಗೊತ್ತುಂಟು ಈಗ ಏನೂ ಇಲ್ಲ ಈಗ ನಾವೇ ಹೌದು ನೀವೇ ಆಯ್ತಾಯ್ತು ಸೋತೇನು ಸೋತಿಯ? ಸೋತೇನು ನಾನು ಅದನ್ನು ಒಪ್ಪುವುದಿಲ್ಲ. ಯಾಕೆ ನೀವು ಬೇಕು ನಮಗೆ ನಿಮ್ಮನ್ನು ಸೆರೆ ಹಿಡಿದದ್ದು ಮಾತ್ರ ಸೆರೆಮನೆಯಲ್ಲಿ ಹಾಕಲಿಕ್ಕಲ್ಲ ಅಲ್ವೇ ಹಾಗಾದ್ರೆ ಹೀಗೆ ಬಿಡಬಾರದು ಇನ್ನು ಬಂಧನದಲ್ಲಿ ಇಳಿಸಬೇಕು ಬೇಡ ಬೇಡ ಯಾಕೆ ನಮಗೆ ಬೇಕು ಇಂಥವರು ನಮ್ಮ ಈ ಕ್ಷೇತ್ರದಲ್ಲಿ ಬೇಕು ಇಲ್ಲಿ ಅಲ್ಲ ಮತ್ತೆ ನಮ್ಮ ಗರಡಿ ಉಂಟಲ್ಲ ಆ ಗರಡಿಗೆ ಕೊಂಡೋಗಿ ಹಾಕಿ ಇವ ಅಲ್ಲಿ ಒಂದು ಮಡಕೆ ಆದ್ರೂ ಮಾಡ್ಲಿ ಮಾಡಿಯನ ಇನ್ನು ಸಾಧ್ಯ ಉಂಟು ಅವನಿಗೆ ಯಾಕೆ ಈ ಮಾತನ್ನು ಹೇಳಿದೆ ಯಾಕೆ ಮಣ್ಣನ್ನು ತಟ್ಟಬೇಕು ಮೈಗೆ ಒತ್ತಿಕೊಳ್ಳಬೇಕು ಜಗಜಟ್ಟಿ ಆಗಬೇಕು ನನ್ನಂತ ಒಂದು ಹೊಂತಗಾರಿ ಸಾಮರ್ಥ್ಯವಂತ ಜಗಜಟ್ಟಿ ಹುಟ್ಟಬೇಕು ಇನ್ನು ಅವನಿಂದ ಸಾಧ್ಯ ಉಂಟದೊರೆಯೇ ಅದನ್ನು ಮಾಡಬೇಕು ಒಂದು ಮರೆತು ಹೋದ್ರಿ ಹುಟ್ಟುವಾಗಲೂ ಮಡಿಕೆ ಬೇಕು ಕೊನೆಗೆ ಹೋಗುವಾಗಲೂ ಮಡಿಕೆ ಬೇಕು ಅಲ್ಲಿದ್ದಾರೆ ಜನಗಳು ಹಿಡಿತಾರೆ ಎಲ್ಲಿಗೆ ಓಡಿ ಹೋಗುವವ ಎಲ್ಲಿ ಓಡಿ ಹೋಗ್ಲಿಕ್ಕಿಲ್ಲ ಅಷ್ಟೇ ಅಲ್ಲ ಇಲ್ಲಿಗೆ ನಾವು ಹಿಂತಿರುಗಬಾರದು ಇನ್ನು ಮುಂದುವರಿಸಬೇಕು ಹಿಡಿದ ಗದೆಯನ್ನು ತಿರುಗಿಸ್ತೇನೆ ಬಿಸಾಡ್ತೇನೆ ಎಲ್ಲಿಗೆ ಮುಟ್ಟುತ್ತದೆ ನೋಡುವ
ಇತ್ತಲ ನಿಜಧಾಖ್ಯ ಪತ್ತನವನಾಡುತ್ತಿಗ ಪೃಥ್ವೀಜ ವಕ್ರಬಾಹುಕನು ಮಿತ್ರ ಪರಿವಾರ ಸಹಿತತ್ಯಂತ ವೈಭವದು ಇತ್ತನೋಲಗವನ್ನು ಮುದದಿ ಶ್ರೀಹರಿ ಪರಿಪಾಲಿಸಿ ಮೂರು ಲೋಕದಲ್ಲಿಯೂ ಖ್ಯಾತನಾದವ ನಳ ಅವ ಹುಟ್ಟಿ ಸಿಂಹಾಸನವನ್ನು ಏರಿ ಆಳ್ವಿಕೆಯನ್ನು ಮಾಡಿದಂತಹ ಪುಣ್ಯ ಭೂಮಿ ನಿಷಧ. ಇಲ್ಲಿ ಹುಟ್ಟಬೇಕು ಅಂತಿದ್ರೆ ಜನ್ಮಾಂತರದಲ್ಲಿ ಪುಣ್ಯವನ್ನು ಮಾಡಿರಬೇಕು. ಅವ ಏರಿದಂತಹ ಸಿಂಹಾಸನವನ್ನು ಏರಿ ಸತ್ಯ ಧರ್ಮ ನ್ಯಾಯದಿಂದ ಪ್ರಜೆಗಳನ್ನು ಪರಿಪಾಲಿಸುವಂತಹ ಯೋಗ ಭಾಗ್ಯ ವಜ್ರಬಾಹುವಾದಂತಹ ನನಗೆ ಒದಗಿ ಬಂತು. ಒಬ್ಬ ವ್ಯಕ್ತಿ ಎಷ್ಟು ವರ್ಷ ಬದುಕಿದ ಎನ್ನುವುದಕ್ಕಿಂತಲೂ ಅವನ ಜೀವಿತದ ಅವಧಿಯಲ್ಲಿ ಏನು ಮಾಡಿದ ಎನ್ನುವುದು ಮುಖ್ಯ. ಅರಸನಾಗಿ ಪ್ರಜಾರಂಜಕ ಅಂತ ಎಲ್ಲರ ಬಾಯಿಂದಲೂ ಹೊಗಳಿಕೆಯನ್ನು ಪಡೆದವನಿದ್ದ. ಸಿಂಹಾಸನದಲ್ಲಿ ಕುಳಿತು ಸಕಲ ಸುಖ ಭೋಗವನ್ನು ಅನುಭವಿಸುತ್ತಾ ನನ್ನ ಹೇಳಿಕೆಯಂತೆ ಎಲ್ಲರೂ ನಡೆದುಕೊಳ್ಳಬೇಕು ಹೀಗೆಂದು ತಿಳಿಯುವವ ನಾನಲ್ಲ. ಎಲ್ಲರೂ ಒಮ್ಮತದಿಂದ ಬದುಕನ್ನು ಸಾಗಿಸಬೇಕು. ತಾನು ಬದುಕುವುದರ ಜೊತೆಯಲ್ಲಿ ಇತರರಿಗೂ ಯಾವನು ಬದುಕುವುದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾನೋ ಅವನಲ್ಲಿ ಮನುಷ್ಯತ್ವ ಇದೆ ಅಂತ. ನೋಡಿದರೆ ಆ ಸಭೆಯನ್ನು ಮಂತ್ರಿಗಳು, ಸೇನಾಧಿಪತಿಗಳು, ಮಿತ್ರರು, ಬಾಂಧವರು, ನಿಷ್ಠಾವಂತರಾದಂತಹ ಸೇವಕ ವರ್ಗದವರು, ಕೂಗಿ ಕರೆದಾಗ ಓಡಿ ಬರುವಂತಹ ನೃತ್ಯ ವರ್ಗ, ಇವರನ್ನು ಕಂಡು ಸಂತೋಷವಾಯಿತು. ಅಜಾತ ಶತ್ರು ಎನಿಸಿಕೊಂಡಿದ್ದೇನೆ. ನಮ್ಮ ನಾಡಿನಲ್ಲಿ ಕಳವು, ಕೊಲೆ, ಹುಸಿ ಆದರಗಳಿಲ್ಲ. ಎಲ್ಲರೂ ಅನ್ಯೋನ್ಯತೆಯಿಂದ ಒಬ್ಬರಿಗೊಬ್ಬರು ಸಹಾಯ ಸಹಕಾರವನ್ನು ನೀಡುತ್ತಾ ಸುಖವಾದ ಬದುಕನ್ನು ಸಾಗಿಸ್ತಾರೆ ಎನ್ನುವ ಕಾರಣದಿಂದ ನಾನು ನೆಮ್ಮದಿಯಾಗಿದ್ದೇನೆ ಅಂತ. ಒಂದು ಗದೆ ಬಂದು ಬಿತ್ತಂತೆ. ನಿಷೇಧಕ್ಕೆ ಒಂದು ಗದೆ ಬಂದು ಬಿತ್ತೆ. ಎಲ್ಲಿ ಅದು? ಗಿರಿವ್ರಜ ಮಾಗತನದ್ದೇ. ಹೌದು. ಅವನಿಗೆ ರಾಜ್ಯ ವಿಸ್ತರಣೆಯನ್ನು ಮಾಡುವಂತಹ ದಾಹ, ಚಕ್ರವರ್ತಿ ಆಗುವಂತಹ ಹೆಬ್ಬಯಕೆ. ಹಸ್ತಿನಾವತಿಯವರನ್ನು ನಾವು ಚಕ್ರವರ್ತಿಗಳು ಅಂತ ಒಪ್ಪಿಕೊಂಡಿದ್ದೇವೆ. ಸಕಾಲಕ್ಕೆ ಸರಿಯಾಗಿ ಕಪ್ಪ ಕಾಣಿಕೆಯನ್ನು ಕೊಡ್ತಾ ಇದ್ದೇವೆ. ಆದರೆ ಮಗಧ ರಾಜ್ಯ ವಿಸ್ತರಣೆಯನ್ನು ಮಾಡುತ್ತಾ ನಮ್ಮ ನಿಷೇಧಕ್ಕೆ ಬಂದು ಬಿಟ್ನೆ. ಯಾರು ಬಂದಂತ ಅಂಗಿ ಅಳುಕಿ ಮನೆಯ ಮೂಲೆಯಲ್ಲಿ ಕುಳಿತುಕೊಳ್ಳುವಂತಹ ಸ್ವಭಾವ ನಮ್ಮದಲ್ಲ. ನಮ್ಮ ದೇಹದಲ್ಲಿ ಹರಿಯುತ್ತಿರುವುದು ವೀರ ಕ್ಷತ್ರಿಯ ರಕ್ತ. ಆದ ಕಾರಣ ವೃದ್ಧನಾಗಿರಬಹುದು, ಆದರೆ ಅಂತರಂಗದಲ್ಲಿ ಯುದ್ಧದಲ್ಲಿ ಗೆಲ್ಲಬಲ್ಲೆ ಎನ್ನುವಂತಹ ದೃಢ ನಿರ್ಧಾರವನ್ನು ಇರಿಸಿಕೊಂಡಿದ್ದೇನೆ. ಬೇಳೆ ಕಳೆಯುವುದಿಲ್ಲ. ವೀರ ಯೋಧರೇ, ಹೇಳಿ ಎದ್ದೇಳಿ, ಯುದ್ಧ. ಅಪ್ಪಯ್ಯ ಚಿಂತೆಯು ಬೇಡ, ನಾನಿಪ್ಪೆನು ಹೊರಗಿದು ನೋಡ.
ತುರಕಿದು ನೋಡ ನಾನಿಪ್ಪೆನು ತುರಕಿದು ನೋಡ ಅಪ್ರತಿಮರೆ ಬರಲಪ್ಪಣಿಸುವಿಕೆ ಅಪ್ರತಿಮರೆ ಬರಲಪ್ಪಣಿಸುವಿಕೆ ಅಪ್ಪಣೆ ಕೊಡು ತೋರುವೆ ರಣಲೀಲೆಯ ಅಪ್ಪಯ್ಯ ಚಿಂತೆಯು ಬೇಡ ನಾನಿಪ್ಪೆನು ತುರಕಿದು ನೋಡ ಅಪ್ಪಯ್ಯ ಮಗಳೇ ವಜ್ರಲೇಖ ಪವಿತ್ರವಾದಂತಹ ಪಾದಗಳಿಗೆ ಶಿರಬಾಗಿದ್ದೇನೆ ಎದ್ದೇಳು ಮುಖಾವಲೋಕನ ಮಾಡಿದಾಗ ಚಿಂತಾಕ್ರಾಂತರಾಗಿದ್ದೀರಿ. ಯಾವುದೋ ಒಂದು ಚಿಂತೆ ನಿಮ್ಮನ್ನು ಬಾಧಿಸುತ್ತಾ ಇದೆ. ಸ್ಪಷ್ಟವಾಗಿ ತಿಳಿಯುವುದಕ್ಕಾಗುತ್ತದಪ್ಪ. ಆದ್ರೆ ಬರುವಾಗಲೇ ಅರ್ಥೈಸಿಕೊಂಡೆ, ನಮ್ಮದಾಗಿರುವಂತಹ ಈ ನಾಡಿಗೆ ಮಗದ ಭೂಪತಿಯ ದಾಳಿಯಾಗಿದೆ. ಹೌದಮ್ಮ, ದಿಗ್ವಿಜಯ ಆಕಾಂಕ್ಷಿಯಾಗಿ ಹೊರಟು ಬಂದಿದ್ದಾನೆ ನಿಜ ಎನ್ನುವಂತಹ ವರ್ತಮಾನವನ್ನು ಅರಿತು ಈ ಕಾಲಕ್ಕೆ ನಾನೇ ಬಂದಿದ್ದೇನೆ. ಯಾಕೆ ಅಪ್ಪಯ್ಯ, ಈ ವಯಸ್ಸಿನಲ್ಲಿ ನೀವು ಯುದ್ಧಕ್ಕೆ ಹೋಗಬೇಕೆ? ಈ ಹಿಂದೆ ನಿಮ್ಮ ಪರಾಕ್ರಮವನ್ನು ಮೆರೆಸಿದವರು ತಾವು. ಒಂದ ಎರಡ ಎಷ್ಟು ಮಂದಿಯನ್ನು ಗೆದ್ದಿದ್ದೀರಪ್ಪ. ಅಪ್ಪಯ್ಯ, ಈಗ ನಿಮ್ಮ ಮನಸ್ಸು ಕೇಳಬಹುದು, ಯುದ್ಧ ಮಾಡ್ತೀನಿ ಎನ್ನುವ ಹಾಗೆ. ಆದ್ರೆ ಶರೀರ ಕೇಳುವುದಿಲ್ಲ. ನಿಮ್ಮ ಮಗಳು ನಾನಿರುವಾಗ ನೀವು ಹೋಗುವಂತಹ ಅಗತ್ಯವೇ ಇಲ್ಲ. ಅಪ್ಪಣೆಯನ್ನು ಕೊಟ್ಟದ್ದು ಹೌದು ಅಂತಾದ್ರೆ ಬಂದಂತಹ ವೀರರು ಅಪ್ರತಿಮರೇ ಆಗಿರಲಿ, ಅವರನ್ನೆಲ್ಲ ಅಪ್ಪಳಿಸಿ ಬರ್ತೇನೆ. ಕೊಡಿ ಅಪ್ಪಣೆ. ಜೊತೆಯಿಂದ ಮಾತ ಕೇಳ್ತು ಭೂನಾಥ ಪ್ರೀತಿಯುಳ್ಳಿಂದ ನವಳ ತಡೆಯುತ್ತ ಏತರ ಮಾತು ಕಿಶೋರಿಗೆ ರಣವೇ ಏತರ ಮಾತು ಕಿಶೋರಿಗೆ ರಣವೇ ನೂತನ ಕ್ರಮಕ್ಕೆ ಮುಂದಪ್ಪುತು ತರವೇ ಜಾತಿಯಿಂದ ಮಾತ ಕೇಳು ಬುನಾದ ಅಪ್ಪ, ಯುದ್ಧ ಸಿದ್ಧತೆ ಆಗ್ತದೆ ಎನ್ನುವಂತಹ ಸುದ್ದಿ ನಿನ್ನ ಕಿವಿ ಮುಟ್ಟಿದ್ದ. ಮತ್ತೆ ಕೇಳದೆ ಆದ ಕಾರಣ ಅಂತಃಪುರದಿಂದ ಧನುಷರುಗಳನ್ನು ಕೈಯಲ್ಲಿ ಹಿಡಿದು ಜಟ್ಟಿ ಚಲ್ಲಣವನ್ನು ಬಿಗಿದು ತಾನು ಹೋಗ್ತೇನೆ ಅಂತ ಉತ್ಸಾಹದಿಂದ ಉಲ್ಲಾಸದಿಂದ ನನ್ನ ಬಳಿ ಬಂದಿದ್ದೆ. ನಿಮ್ಮ ನಿರೀಕ್ಷೆ ಇತ್ತ ಇವತ್ತಿಗೆ ನಾನು ಬರ್ತೇನೆ ಅಂತ? ಅನಿರೀಕ್ಷಿತ ಇದು. ಹೌದಾ ಹಾ. ಮಗಳೇ, ಏನಪ್ಪ? ಯಾರಿಂದ ಯಾವ ಕಾರ್ಯವನ್ನು ಮಾಡಿಸಬಹುದೋ ಅದನ್ನು ಅರಸನಾದವ ಮಾಡಿಸಿದ್ರೆ ಚೆನ್ನ. ಸರಿ. ಅದಲ್ಲ ಆ, ಮಾಡಬಾರದ ಕಾರ್ಯಕ್ಕೆ ಒಬ್ಬ ವ್ಯಕ್ತಿಯನ್ನು ನಿಯೋಜಿಸಿದ್ರೆ ಅದರಿಂದ ಮುಂದೆ ಕೆಡುಕು ಉಂಟಾಗ್ತದೆ. ಈಗ ಯಾವುದು ಅನುಚಿತ? ಜೊತೆಯಲ್ಲಿ ಅಪವಾದ ಅಪಖ್ಯಾತಿ ನನ್ನ ಪಾಲಿಗೆ ಒದಗಿ ಬರುವುದಕ್ಕೆ ಸಾಧ್ಯ ಇದೆ. ಓಹೋ ಅಮ್ಮ, ಅಪ್ಪ. ಇನ್ನೂ ಪ್ರಾಯದಲ್ಲಿ ಎಳೆಯವಳು, ಆ, ಕಿಶೋರಿಯಾದಂತಹ ನಿನ್ನನ್ನು ನಾನು ರಣಕಣಕ್ಕೆ ಕಳುಹಿಸಿಕೊಟ್ಟೆ ಅಂತಾದರೆ ಆ, ನಾಳೆ ಊರಿನ ಜನ ಏನೆಂದಾರು? ಏನು ಹೇಳಿಯಾರು? ಆ, ಮುದುಕ ಮನೆಯ ಒಳಗೆ ಕುಳಿತುಕೊಂಡ. ಆ, ಅವನಿಗೆ ಜೀವದಾಸೆ, ಹೇಳಿಕೊಳ್ತಾನೆ ಕ್ಷತ್ರಿಯ ಅಂತ. ಊರಿನ ಅರಸನಾಗಿದ್ದಾನೆ, ಆ. ಇಷ್ಟು ಕಾಲ ಸುಖದಿಂದ ಬದುಕಿದ. ಈಗ ಆ. ಯುದ್ಧಕ್ಕೆ ಅಂಜಿ ಅಳುಕಿ ಆ. ಸುಮ್ಮನಿದ್ದು ಆ ಎಳೆಯ ಮಗುವನ್ನು ಕಳುಹಿಸಿಕೊಟ್ಟಿದ್ದಾನೆ. ಆ. ಆದ ಕಾರಣ ಮಗಳೇ, ಲೋಕದ ಅಪಖ್ಯಾತಿಗೆ ಒಳಗಾಗುವುದಕ್ಕೆ ಸರ್ವಥ ನಿನ್ನಯ್ಯ ಸಿದ್ಧನಿಲ್ಲ. ಆದ ಕಾರಣ ನೀನು ಸುಮ್ಮನಿರು. ಯುದ್ಧದಲ್ಲಿ ಸಾವೋ ಅಲ್ಲ ಸೋಲ ಉಂಟಾದರೆ ಅದರಲ್ಲಿ ನಾಚಿಕೆ ಪಡುವಂತದ್ದೇನೂ ಇಲ್ಲ. ಆದ ಕಾರಣ ನೀನು ಹೋಗಮ್ಮ, ಒಳಗೆ ದಿಕ್ಕೋ. ನಾನು ನೋಡುವಲ್ಲ. ನೂತನ ಕ್ರಮವಲ್ಲ ಕ್ಷತ್ರಿಯ ಜಾತಿ ಎಲ್ಲವೇ ಜನಗ ನೂತನ ಕ್ರಮವಲ್ಲ ಕ್ಷತ್ರಿಯ ಜಾತಿಯಲ್ಲವೀ
ಕಲಿತ ವಿದ್ಯೆಗಳೇತ ಕಪ್ಪವು ರಣದ ಕೇಳಿಗೆ ಭೀತಳಲ್ಲ. ವಿದ್ಯೆಗಳೇತ ಕಪ್ಪವು ರಣದ ಕೇಳಿಗೆ ಭೀತಳಲ್ಲ. ನೂತನ ಕ್ರಮವಲ್ಲ. ನೂತನ ಕ್ರಮವಲ್ಲ ಕದ್ರಿಯುತ್ತಾದ ಎಲ್ಲವೇ ಕಲಿತ ವಿದ್ಯೆಗೆ ಏತ ಕಪ್ಪವು ರಣದ ಕೇಳಿಗೆ ಭೀತಳಲ್ಲ. ಯಾಕಿಂತಹ ಮಾತುಗಳಾಡುತ್ತಾ ಇದ್ದೀರಿ? ನೂತನದ ಕ್ರಮವಲ್ಲ ಅಂದ್ರೆ ಕ್ಷತ್ರಿಯರಾದವರಿಗೆ ಯುದ್ಧ ಎನ್ನುವುದು ಭೂಷಣ. ಹೌದು ತಾನೆ? ನಾನು ಹೆಣ್ಣಾಗಿರಬಹುದು, ತರಳೆಯಾಗಿರಬಹುದು, ಆದ್ರೆ ಯೋಗ್ಯ ಗುರುಗಳ ಮುಖೇನವಾಗಿ ಹಲವಾರು ವಿದ್ಯೆಗಳನ್ನು ಕರಗತ ಮಾಡಿಕೊಂಡವಳು ನಾನು. ಶಸ್ತ್ರ ಶಾಸ್ತ್ರ ಹೀಗೆ ಎಲ್ಲವನ್ನು ಚೆನ್ನಾಗಿ ಅರಿತಿದ್ದೇನೆ. ಅಪ್ಪ, ನೀವು ಅಪ್ಪಣೆಯನ್ನು ಕೊಟ್ಟದ್ದು ಹೌದು ಅಂತಾದ್ರೆ ನಾನು ಹೋಗಿ ಅವರನ್ನು ಸೋಲಿಸಿ ತನ್ನ ಮೂಲಕವಾಗಿ ವಿಜಯ ಸಿರಿಯನ್ನು ಒದಗಿಸಿ ಬರ್ತೇನೆ. ಸಾಹಸ ಚಿಟ್ಟೆ ಎಂಬುದ ಬಲ್ಲೆ ಮಗಳೇ, ಆಗವವೆಂಬುದು ಮಲ್ಲಿಗೆ ಮುಗುಳೇ. ಮಾಹಂದಿ ಎಂಬರು ತಿಳಿದರಿ ಬಗೆಯ ಆಹುತಿಗೊಡುವೆನೆ ಮುತ್ತಿನ ನುಗಿಯ. ಅಪ್ಪ, ಯುದ್ಧ ವಿದ್ಯೆಯನ್ನು ಅಭ್ಯಾಸ ಮಾಡಿ ಹೌದು. ಹಾಗೆ ಅಂತ ಆ ಪ್ರಯೋಗ ಮಾಡುವಂತಹ ಅವಕಾಶ ನಿನಗೆ ಈ ತನಕ ಒದಗಿ ಬಂದದ್ದಿಲ್ಲ. ಅಂತಹ ವೇದಿಕೆ ದೊರಕಿದ್ದಿಲ್ಲ. ಅಮ್ಮ, ಏನಪ್ಪ? ಹೆಣ್ಣಾದವಳು ಯುದ್ಧದಲ್ಲೇನೋ ಪಾಲ್ಗೊಳ್ಳಬಹುದು, ಆ ಆದರೆ ಆ ಇನ್ನೂ ನೀನು ಕೆಳವಿ ಪ್ರಾಯದವಳು, ಸಣ್ಣ ಪ್ರಾಯದವಳು. ಹಾಗಂತ ಹೆದರಿಕೊಳ್ಳುವಂತಹ ಅಭ್ಯಾಸ ಇಲ್ಲಪ್ಪ ನನಗೆ. ನಿಮ್ಮ ಮಗಳಲ್ಲ ನಾನು. ಆ ಅಮ್ಮ, ಅಪ್ಪ, ಮಲ್ಲಿಗೆಯ ಮುಗುಳು ಆ ಹೂವು ಆ ಬಹಳಷ್ಟು ಮೃದುವಾಗಿರ್ತದೆ. ಹ್ಮ್ ಅದನ್ನು ಬಿಗಿಯಾಗಿ ಹಿಡಿದೆವು ಅಂತಾದರೆ ಆ ಅದು ಹುಡಿ 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 ಆಗಬಹುದು. ಹೌದು, ಕುದುರಿ ಹೋಗುತ್ತದೆ. ಮೆತ್ತಗೆ ಮೆಲ್ಲಗೆ ಹಿಡಿದುಕೊಳ್ಳಬೇಕು. ಅದರ ಸ್ವಭಾವ ಅದು. ಅಮ್ಮ, ಏನಪ್ಪ? ಹಾಗೆ ಹ್ಮ್ ಹೆಣ್ಣು ಯಾವತ್ತೂ ಆ ಮನೆಯ ಒಳಗೇ ಇರಬೇಕು. ಹ್ಮ್ ಗಂಡಾದವನು ಯುದ್ಧದಲ್ಲಿ ಪಾಲ್ಗೊಳ್ಳುವುದೋ ಅದೆಲ್ಲ ಬೇರೆ ಬೇರೆ ಕಾರ್ಯದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುವುದರ ಜೊತೆಯಲ್ಲಿ ಅವನ ಪುರುಷತ್ವವನ್ನು ಲೋಕಮುಖಕ್ಕೆ ತೋರಿಸಿಕೊಡಬೇಕು. ಸರಿ. ಅದು ಬಿಟ್ಟು ಆ. ನಿನ್ನನ್ನು ನಾನು ಯುದ್ಧಕ್ಕೆ ಕಳಿಸಿಕೊಟ್ಟೆ ಅಂತಾದರೆ ಆದ್ರೆ ಅವನೊಬ್ಬ ಹಂದೆ ಆ ಮುಕ್ತೆಯನ್ನು ಯುದ್ಧಕ್ಕೆ ಕಳುಹಿಸಿಕೊಟ್ಟು ವೈರಿಗಳಿಂದ ಆಹುತಿಯಾಗಿ ಮಾಡಿಬಿಟ್ಟ ಹೀಗೆಂದು ಲೋಕದನ ಆಡಿಕೊಂಡಾರು. ಓಹೋ. ಆದ ಕಾರಣಮ್ಮ ಆ ಇದು ಆ ಸಂಗೀತ ಅಭ್ಯಾಸ ಮಾಡಿದ್ದೇನೆ. ಅಭ್ಯಾಸ ಮುಂದುವರಿಸು. ಆ ಹಾಗೆ ಆ. ಭರತನಾಟ್ಯ ಅಂದ್ರೆ ನಿನಗೆ ಬಹಳಷ್ಟು ಇಷ್ಟ. ನಿಮಗೂ ಆಸಕ್ತಿ ಉಂಟಲ್ಲಪ್ಪ. ಅಮ್ಮ ಆ. ಅಮ್ಮ ಏನಪ್ಪ? ಅಭ್ಯಾಸ ಮಾಡ್ತಾ ಇರು. ಆ. ಗೆಳತಿಯರಿದ್ದಾರಲ್ಲ ಆ. ಅವರಿಗೆ ಹೇಳಿಕೊಡು. ಆ. ಅದು ಬಿಟ್ಟು ಆ. ಯುದ್ಧ ಆ ಹೇಳ್ತಾ ಇದ್ದಲ್ಲ. ಅದೆಲ್ಲ ಸಾಕಾಯ್ತಪ್ಪ, ಹೇಳಿಕೊಟ್ಟು. ಆ. ಈಗ ನಾನು ಮುಂದುವರಿಸಬೇಕು ಅಂತ ಬಂದದಷ್ಟೇ. ಅಮ್ಮ, ಅಪ್ಪ. ಆದ ಕಾರಣ ಆ. ಯುದ್ಧಕ್ಕೆ ನೀನಂತೂ ಹೋಗುವುದು ಬೇಡ. ಆ. ವಯಸ್ಸಾಗಿರಬಹುದು ನನಗೆ. ಹಾಗೆ ಅಂತ ಧೈರ್ಯ ಎನ್ನುವುದು ಅಂತರಂಗದಲ್ಲಿ ಇನ್ನೂ ಹಾಗೆ ಜಾಗೃತವಾಗಿದೆ. ಆ. ಏನೇ ಆಗಲಿ ಆ. ಈ ಸಲ ಯುದ್ಧದಲ್ಲಿ ನಾನೇ ಹೋಗಿ ಪಾಲ್ಗೊಳ್ತೇನೆ. ನಿಮಗೆ ಭರವಸೆ ಬರುವುದಿಲ್ಲ? ಜಲಕರಾಲತು ದೇವಿ ಕಾತ್ಯಾಯಿನಿ ಕೃಪೆಯಳು. ಜಲಕರಾಲತು ದೇವಿ ಕಾತ್ಯಾಯಿನಿ ಕೃಪೆಯಳು ಮುತ್ತಿದರಿಗಳ ರಣದಿ ನೀರು ಕುಡಿಸುವನು ನೀಡ ಪಣೆಯ ಹೊಲಿದು. ಅಮ್ಮಯ್ಯ, ಇನ್ನು ನನ್ನ ಮಾತಿನ ಮೇಲೆ ಭರವಸೆ ಬರ್ತಾ ಇರುವೆ. ಯೋಚನೆ ಮಾಡುವಂತಹ ಅಗತ್ಯವೇ ಇಲ್ಲ. ದೇವಿ ಕಾತ್ಯಾಯಿನಿ ಅನುಗ್ರಹದಿಂದ ಹುಟ್ಟಿಕೊಂಡವಳು ನಾನು ಅಂಬಾ ಪ್ರಸಾದ. ಹೌದಪ್ಪ, ಅಪ್ಪಣೆಯನ್ನು ಕೊಡಿ, ಅವರನ್ನು ಅಪ್ಪಣಿಸಿ ಬರ್ತೇನೆ. ಕಡು ಚಲ ಬಿಡಿದ ಬಾಲಕಿ ಗಡಿಗಡಿಗ
ಹೊಡವಿಪನಡಿಗೆ ಎರಗುತ್ತಾಗಳು ತಡೆಯದೆ ಯಾಚಿಸಿ ಯೋಚಿಸಿ ಕಡೆಗ ದೃಢಶೀಲೆಗೆ ತುರಬೀಳ್ಯವನಿತು ಮಗಳೇ. ಅಪ್ಪ, ಹೆತ್ತ ತಾಯಿ ಮತ್ತು ಜನ್ಮಭೂಮಿ ಸ್ವರ್ಗಕ್ಕಿಂತಲೂ ಪವಿತ್ರವಾದುದು. ಹೌದಪ್ಪ. ಹೆತ್ತ ತಾಯಿಯ ಮುಂಜರಗಿಗೆ ಯಾರಾದರೂ ಕೈ ಹಾಕಿದರೆ ಯಾವ ಹೇಡಿ ಮಗನು ಸುಮ್ಮನೆ ಕುಳಿತುಕೊಳ್ಳುವುದಿಲ್ಲ, ಸಹಿಸಿಕೊಳ್ಳುವುದಿಲ್ಲ. ಹಾಗೆ ಜನ್ಮಭೂಮಿಯನ್ನು ವಶಪಡಿಸಿಕೊಳ್ಳುವುದಕ್ಕಾಗಿ ವೈರಿಗಳು ಅಭಿಯೋಗ ನಡೆಸಿದರೆ ಎಲ್ಲರೂ ಒಟ್ಟಾಗಬೇಕು. ಸರಿ. ತಾಯ್ನಾಡನ್ನು ಉಳಿಸಿಕೊಳ್ಳುವುದಕ್ಕೆ ಮನ ಮಾಡಬೇಕು. ಆ ನೆಲೆಯಿಂದ ಹೆಣ್ಣು ಮಗಳಾದಂತಹ ನಿನ್ನನ್ನು ಪ್ರೀತಿಯಿಂದ ನಾನು ಕಳುಹಿಸಿಕೊಡ್ತೇನೆ. ಅಪ್ಪ, ನೀವು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕು. ನಾನು ಗೆದ್ದು ಬರುವಂತಹ ಸಂದರ್ಭ ಇದ್ದವರೆಲ್ಲರೂ ಕೂಡ ವಿಜಯೋತ್ಸವವನ್ನು ಆಚರಿಸಬೇಕಪ್ಪ. ಹಾಗೆ ನೀವು ತಯಾರು ಮಾಡಬೇಕು. ನಮ್ಮ ಊರಿನ ಹೆಣ್ಮಕ್ಕಳು ಹೇಡಿಗಳಲ್ಲ, ಧೀರ ಮಹಿಳೆಯರು ಎನ್ನುವುದನ್ನು ಲೋಕಮುಖಕ್ಕೆ ತೋರಿಸಿಕೊಡಬೇಕು. ನಮ್ಮವರ ನಾಯಕಿಯಾಗಿ ನೀನು ಮುಂದೆ ನಿಂತು ಯುದ್ಧದಲ್ಲಿ ಗೆಲುವನ್ನು ಸಂಪಾದಿಸಿಕೊಂಡು ಬಾ. ನಿನ್ನ ದಾರಿ ಪ್ರತೀಕ್ಷೆಯಲ್ಲಿ ನಾನಿರ್ತೇನೆ. ಹೌದು, ಇದು ಹೋಗಿ ವಿಜಯಶಾಲಿಯಾಗಿ ನಿಮ್ಮ ಆಶೀರ್ವಾದ ಸದಾ ಇರಬೇಕಪ್ಪ. ನಿನಗೆ ಕಲ್ಯಾಣವಾಗಲಿ ಅಂತ ಇದು ನಾನು ಹಾರೈಸ್ತೇನೆ. ಹೋಗಿ ಬಾ. ಹೊರಟನಾಗ ಭದ್ರಲೇಖೆಯೋ ನರಗಿದೇನೆಗಳಲು ಧೀರೆಯು ನರಪ ವೀರ ಕಚ್ಚೆಯುಟ್ಟು ದುರುಪಿಕೆಗೆ ಸೇಸವನಿಟ್ಟು ಗರುವ ಗಂಡ ನಾಡಿ ನೋಡಿ ಇರವ ತೋರುತ್ತಾಗ ಜವದಿ ಹೊರಟಲಾಗ ವಜ್ರಲೇಖೆಯು ರಣಕಣಕ್ಕೆ ಬಂದ ಕನ್ಯೆಯ ಮಾಗದನು ಕಂಡು ಎಣಿಸಿದ ತಾನೇ ನೀದನ್ಯಾಯ ರಣಕಣಕ್ಕೆ ಬಂದ ಕನ್ಯೆಯ ಮಾಗಧನು ಕಂಡು ಎಣಿಸಿದನು ತಾ ಏನಿದನ್ಯಾಯ ವನಜಮುಖಿಯೋಳೆಂದ ನೆಲಗೆ ಜನಪಸೇನೆ ಅಧಿಪರಲ್ಲ ವನಜಮುಖಿಯೋಳೆಂದ ನೆಲಗೆ ಜನಪಸೇನೆ ಅಧಿಪರಲ್ಲ ಹೆಣಗಳಾದರೆ ನೀ ಕೋಮಲಾಂಗಿ ನಿಲ್ಲರಣಗೆ ಕಳುಹಿ ರಣಕಣಕ್ಕೆ ಬಂದ ಕನ್ಯೆಯ ಮಾಗಧನು ಕಂಡು ಎಣಿಸಿದನು ತಾ ಏನಿದಲ್ ನ್ಯಾಯ ಏನು ತಡೆ. ಯಾಕೆ? ಧಾವಿಸಿ ಬಂದನ್ನ ನಿನ್ನ ಕಡೆಗೆ ಎದಿಟ್ಟಿಸಿದ್ರೆ ನೀನು ಅವರವಳ ಕನ್ಯೆ. ನಿನ್ನನ್ನು ಹಿಂಬಾಲಿಸಿದಂತಹ ಸೈನಿಕರನ್ನು ನೋಡಿದ್ರೆ ಯಾರು ಕೂಡ ಯುದ್ಧಕ್ಕೆ ಸಿದ್ಧರಾಗಿ ಬಂದವರ ಹಾಗೆ ಇಲ್ಲ. ನಿನ್ನನ್ನು ರಕ್ಷಣೆ ಮಾಡುವುದಕ್ಕಾಗಿ ಬಂದವರಾಗಿದ್ದಾರೆ.
ಮುಂದೆ ರಥದ ಮೇಲೆ ನಿಂತು ಧನುರ್ಬಾಣಗಳನ್ನೆತ್ತಿ ಅಸ್ತ್ರಗಳನ್ನು ಪ್ರಯೋಗಿಸುವುದಕ್ಕೆ ನೀನು ಮುಂದಾಗಿದ್ದೀಯ. ಹೌದು. ಅನ್ಯಾಯವಾಗಿ ಹೋಗುತ್ತಿತ್ತಲ್ಲ ಈಗ. ಯಾವುದು? ನಾನು ಗದೆಯನ್ನು ಬೀಸಿ ಬಿಸಾಡುತ್ತಿದ್ರೆ ಆ, ನೀನು ಅಪ್ಪಚ್ಚಿಯಾಗಿ ಹೋಗುತ್ತಿದ್ದೆ. ಅದು ಯಾಕೆ ಇಳಿಸಿದ್ದು? ಯಾಕೆ? ನಿನ್ನನ್ನು ನೋಡಿ ಅಂದ್ರೆ ವನಜಮುಖಿ ನೀನು, ಓಹೋ, ಕೋಮಲಾಂಗಿ, ನೀನು ನಿಂತ ನಿಲುವು, ಆಯ ಆಕೃತಿ, ಭಂಗಿ ಆ, ಎಲ್ಲವೂ ಚಂದವೇ. ಹೆಣ್ಣೊಬ್ಬಳು ನೀನು. ಹೆಣ್ಣಿನಲ್ಲಿ ಕಾಳಗ ಮಾಡುವಂತ ಅನಿವಾರ್ಯತೆ ನಮಗಿಲ್ಲ. ಆದರೆ ಆ, ಇಲ್ಲಿಯ ಅರಸ ಉಳಿದು ಒಬ್ಬಳಕ್ಕೆ ಹೆಣ್ಣನ್ನು ಕಳುಹಿಸಿದ್ದಾನಲ್ಲ, ಇಂಥ ನರಿಯವ ಏ, ಯುದ್ಧವನ್ನು ಮಾಡುವುದಕ್ಕೆ ಹಿಂಜರಿದು ಆ, ನಿನ್ನನ್ನು ಕಳುಹಿಸಿದ್ದಾನ. ಅಲ್ಲಿ ನಿಮಗೆ ಇಷ್ಟು ಸಾಕು ಅಂತ. ಆ, ಹಾಗೆ ಹಾಗೆ ನರಿ ಅಂತ ಹೇಳಿದ್ದಲ್ಲ, ಬಂದವರಿಗೆ ಇವಳು ಸಾಕು. ನನಗೆ? ಬಂದವರಿಗೆ ಇವಳು ಸಾಕು ಅಂತ ಅಷ್ಟೇ. ನೀನು ಅದ್ರಲ್ಲಿ ಅರ್ಥೈಸಿಕೊಳ್ಬೇಕು ನಿಮ್ಮ ಪರಾಕ್ರಮ ಎಷ್ಟು ಅಂತ. ಓ, ಅರ್ಥ ಆಯಿತು ನನಗೆ. ಯಾವುದು? ನೀನು ಮಾತಿನಲ್ಲಿ ಜಾಣಳು ಎನ್ನುವುದನ್ನು ನಾನೀಗ ಬಲ್ಲೆ. ನಿನ್ನ ಕರಚಮತ್ಕೃತಿ ಏನೆನ್ನುವುದನ್ನು ಈಗ ಪರೀಕ್ಷೆ ಮಾಡಬೇಕು. ಆ, ನೀನು ಮಾತನಾಡುತ್ತಿರುವುದು ನೋಡಿದ್ರೆ ಯಾರೋ ನಿನ್ನನ್ನು ತಯಾರು ಮಾಡಿ ಕಳುಹಿಸಿದ್ದಾರೆ ಅಂತ ಅರ್ಥವಾಗುತ್ತಾ ಇದೆ. ಈಗ ಹೇಳಿಕೊಟ್ಟದ್ದು ಬಂದು ಹೇಳುದು ಅಂತ ಹೇಳುದು ನೀನು. ಹೌದು. ಹಾ, ಹಾ. ಈಗ ನೀನೊಬ್ಬಳು ತರಳೆ, ಆ, ಬೇಡ. ಆ. ಸುಮ್ಮನ ಯುದ್ಧ ಕಣದಲ್ಲಿ ನನ್ನಿಂದ ಬಿಟ್ಟು ತಿಂದು ಸಾಯುವುದು ನನಗೆ ಇಷ್ಟ ಆಗುವುದಿಲ್ಲ. ನಾನು ತರಳೆಯ? ತರಳೆಯದು ಸದರ ಏಕಿಲ, ತರಳೆಯದು ಸದರ ಏಕಿಲ ಏಕಿಲ. ಆ ಆ ಆ ಆ ತರಳಿಯೆಂದು ಸದರ ಏಕಿಲ. ತರಳಿಗೆಂದು ಸದರ ಏಕಿಲ, ಈ ಶರದ ಮುನಿಗೆ ತರಳಿತನಗಳಿಲ್ಲ ಕೇಳಿಲ್ಲ. ಈ ಶರದ ಮುನಿಗೆ ಶರದ ಮುನಿಗೆ ಶರದ ಮುನಿಗೆ ತರಳಿತನಗಳಿಲ್ಲ ಕೇಳಲ ಕೇಳಲ ಏಕೆಲ ಸದರ ಏಕೆಲ. ಕೇಳಲ ಪರರ ಸುತ್ತಿಗಾತಿಗೀವ ಮರುಳ ಕೇಳು ಮಮ ಚರಗಿ. ಪರರ ಸುತ್ತಿಗಾತಿಗೀವ ಮರುಳ ಮರುಳ ಕೇಳು ಮಮ ಚರಗಿ. ಉತ್ತರವನಿತ್ತು ಬಳಿಕ ಪಿತನ ಕರೆಯಲಗುವುದು ಯುದ್ಧಕ್ಕೆಂದು ಮಮ ಚರಗಿ. ಉತ್ತರವನಿತ್ತು ಬಳಿಕ ಪಿತನ ಕರೆಯಲಗುವುದು ಯುದ್ಧಕ್ಕೆಂದು ಕರೆಯಲಗುವುದು ಯುದ್ಧಕ್ಕೆಂದು ಯುದ್ಧಕ್ಕೆಂದು ಕರೆಯಲಗುವುದು. ತರಳಿಗೆಂದು ಸದರ ಏಕಿಲ, ಈ ಶರದ ಮುನಿಗೆ ತರಳೆತನಗಳಿಲ್ಲ ಕೇಳಲ ಏಕೆಲ ಕೇಳಲ ಸದರ ಏಕೆಲ. ಆ
ಮರುಳಗೀಳು ಮಮ ಚರಗಿ ಉತ್ತರವ ನಿತ್ತು ಬಳಿಕ ಪಿತನ ಕರೆಯಲಗುವುದು ಯುದ್ಧಕ್ಕೆಂದು ಮರುಳ ಕೇಳೋ ಮಮ ಚರಗಿ ಉತ್ತರವ ನಿತ್ತು ಬಳಿಕ ಪಿತನ ಕರೆಯಲಗುವುದು ಯುದ್ಧಕ್ಕೆಂದು ತರಳಿಗೆಂದು ಸದರ ಏಕೆಲ ಕೇಳಲ ಆ ಆ ಆ ಆ ತನಗಳಿಲ್ಲ ಕೇಳಲ ಕೇಳ ಆ ಆ ಆ ಆ ಯಾಕೆ ನಗು? ಯುದ್ಧಕ್ಕೆ ನೀನು ತಕ್ಕವಳಲ್ಲ, ತರಳೆ ನೀನು ಅಂತ ಕೇಳಿದ್ರೆ ನೀನು ಯುದ್ಧ ಮಾಡುತ್ತಿ ಅಂತ ನಾನು ಭಾವಿಸಿದೆ. ಆದರೆ ನನ್ನೆದಿರಿಗೆ ಯುದ್ಧಕ್ಕಿಂತಲೂ ಅತ್ಯಧಿಕವಾದಂತಹ ನೃತ್ಯದಲ್ಲಿ ನನ್ನನ್ನು ಗೆಲ್ಲಬಹುದು ಅಂತ ಭಾವಿಸಿದ್ಯಾ ನೀನು? ನಾನೊಂದು ವೇಳೆ ಪ್ರಾರಂಭ ಮಾಡಿದ್ರೆ ನಿನಗೆ ನಿಲ್ಲುವುದಕ್ಕಾಗುತ್ತದ ಹೇಳು? ಹೌದು ಹೌದು. ಏನು ಏನು ಯೋಚನೆ ಮಾಡ್ತಾ ಇದ್ದಿ? ಪ್ರಾರಂಭ ಮಾಡಿದ್ರೆ ನೆಲ ಉಳಿತದಂತ ಯೋಚನೆ ಮಾಡುದು ನಾನು. ನೆಲ ಅಲ್ಲ, ಆಕಾಶವೂ ಉಳಿಲಿಕ್ಕಿಲ್ಲ. ಧೂಳೆಲ್ಲ ಮೇಲೆ ಹಾರಿ ಹೋದಿತ್ತು. ಆ ರಭಸಕ್ಕೆ ಏನು ಹೇಳಿದೆ? ತರಳೆ. ತರಳೆ. ಹೌದು. ಸಣ್ಣ ಪ್ರಾಯದವಳು ನಾನು. ಹೌದು. ಅದ್ರ ಬಗ್ಗೆ ಅನುಮಾನವೇ ಇಲ್ಲ. ದೇಹ ಸ್ವಲ್ಪ ಉದ್ದ ಬೆಳೆದಿರಬಹುದು, ಪ್ರಾಯ ಸಣ್ಣದೆ. ಅದು ಬಾಳೆ ಗಿಡ ಹಾಗೆ ಯಾವಾಗ ಹೆಣ್ಣು ಮಕ್ಕಳ ಜೀವನ ಹಾಗೆ, ಬಾಳೆ ಗಿಡದ ಹಾಗೆ. ಹೇಗೆ ಬೆಳವಣಿಗೆ ಹೊಂತಂತ ಹೇಳಿಕ್ಕಾಗುವುದಿಲ್ಲ. ನಾನ್ ಯಾಕೆ ಹೇಳಿದೆ ತರಳೆ ಎಂದು? ಸದರ ಯಾಕೆಲ್ಲ ಸಣ್ಣವಳು ಎನ್ನುವ ಹಾಗೆ ತಾತ್ಸಾರ ಮಾಡುವುದು ಯಾಕೆ? ಹೆಣ್ಣು ಮಗಳಲ್ವ, ಹೆಣ್ಣಲ್ವ ನೀನು ಅಂತ. ನೀನು ಬಂದಿರುವುದು ರಣಕ್ಷೇತ್ರಕ್ಕೆ. ಹೌದು. ಇನ್ನೆಲ್ಲ ಕೇಳ್ತೇನೆ. ರಣಕ್ಷೇತ್ರದಲ್ಲಿ ಪಣ ಯಾವುದು? ಯುದ್ಧ. ಹೌದು. ಯುದ್ಧಕ್ಕೆ ಪಣ ಯಾವುದು? ಪರಾಕ್ರಮ ಎನ್ನುವುದು. ಇಲ್ಲಿ ತೊಡುವ ಕೊಡುವ ಚಮತ್ಕೃತಿಯೇ ಸಾಕ್ಷಿಯಾಗುತ್ತದೆ ಅವನ ಪರಾಕ್ರಮ ಎಷ್ಟು ಎನ್ನುವ ಹಾಗೆ ನೋಡುವುದಕ್ಕೆ. ನೀನು ಬಂದವನೇ ತರಳೆ ಎನ್ನುವ ಹಾಗೆ ಹೇಳಿದ್ದೆ. ಹೌದು. ಪ್ರಾಯ ಸಣ್ಣದಾದರೂ ಕೂಡ ನಾನು ಕಲಿತಂತಹ ವಿದ್ಯೆಗೆ ಬಾಲತನ ಎನ್ನುವುದೇ ಇಲ್ಲ. ನೋಡು, ಈ ಶರ ಸಣ್ಣದು. ಸಣ್ಣದಿನಂತಹ ಕಾರಣಕ್ಕಾಗಿ ನಾ ಪ್ರಯೋಗಿಸಿದಾಗ ನಿನಗೆ ಬಂದು ಘಾಸಿಯನ್ನು ಮಾಡದೆ ಹೋಗುತ್ತಾ? ಹೋಗುದಿಲ್ಲ ತಾನೆ. ಅದರ ಕರ್ತವ್ಯವನ್ನು ಮಾಡಿ ಪೂರೈಸಿಯೇ ಹೋಗುತ್ತದೆ. ಹಾಗೆ ಹೇಳಿದ್ಯಲ್ವಾ, ನಿನ್ನ ಅಪ್ಪನನ್ನು ಕಳುಹಿಸಿಕೊಡ್ಬೇಕು ಎನ್ನುವ ಹಾಗೆ. ಇನ್ನಲ್ಲಿ ಕೇಳುವುದು ನಾನು, ಏನು ಈ ನದಿಯನ್ನೇ ದಾಟ್ಲಿಕ್ಕೆ ಆಗದವ ನಾನು ಸಾಗರಕ್ಕೆ ಹಾರ್ತೇನೆ, ಅಲ್ಲಿ ಈಜುತ್ತೇನೆ, ಈಜಿ ಮೇಲೆ ಸಾಕ್ತೇನೆ ಎನ್ನುವ ಹಾಗೆ ಭಾವಿಸಿದ್ರೆ ಅದಕ್ಕೆ ಹುಚ್ಚುತನ, ಭ್ರಮೆ ಅಂತ ಹೇಳುವುದು. ಹಾಗಾಗಿ ಹೇಳುವುದು, ಈ ಭ್ರಮೆಯನ್ನು ಬಿಟ್ಟು ನಿನ್ನಲ್ಲಿ ಪೌರುಷ ಉಂಟು ಅಂತಾದ್ರೆ ಯುದ್ಧಕ್ಕೆ ಮುಂದಾಗಬಹುದು. ಅದಲ್ಲ ಅಂತಾದ್ರೆ ಶರಣಾಗತಿಯನ್ನು ಹೊಂದಬಹುದು. ಮಲಬ ಮಾತು ನುಡಿಯುವ ಚೆಲುವೆ ನುಡಿಯ ಒಲಿಯುತ್ತೆ ಹೋದು ನಿನಗೆ ಚಂದವೇ ಚೆಲುವೆ. ಬಾಲಿಶವಾದಂತ ನುಡಿಗಳನ್ನು ಕೇಳುವಾಗ ನಗೆ ಬರ್ತಾ ಇದೆ. ಯಾಕೋ? ನಾವು ಯುದ್ಧಕ್ಕೆ ಹೊರಡುವಾಗ ಹೆಣ್ಣು ಮಕ್ಕಳಲ್ಲಿ ಯುದ್ಧವನ್ನು ಮಾಡ್ತೇವೆ ಅಂತ ಹೇಳಿಲ್ಲ. ಯಾರು ಯುದ್ಧ ಗಣದಲ್ಲಿ ಗಂಡು ಸಾದವ
ಪರಾಕ್ರಮ ಹೊಂದಿದವ ಆ, ಯುದ್ಧವನ್ನು ಮಾಡುವುದಕ್ಕೆ ಮುಂದುವರಿಯುತ್ತಾನು. ಆ. ಅಂತವರಲ್ಲಿ ಕಾಳಗವನ್ನು ಮಾಡುತ್ತೇವೆ ಅಂತ ಹೇಳಿ ಪಣ ತೊಟ್ಟು ಬಂದವರು ನಾವು. ಅಲ್ಲಿ ಸಹ ಗಂಡಸು ಎನ್ನುವ ಹಾಗೆ ವ್ಯಾಖ್ಯಾನ ಮಾಡಲಿಲ್ಲ. ಪರಾಕ್ರಮ ಯಾರಲ್ಲಿ ಉಂಟು ಅವರು ಭಾಗವಹಿಸಬಹುದು ಅಂತ ಹೇಳಿ. ಹೆಣ್ಣು ಮಕ್ಕಳು ಎಲ್ಲಿಯೂ ಕೂಡ ಯುದ್ಧ ಕ್ಷೇತ್ರಕ್ಕೆ ಬಂದದ್ದಿಲ್ಲ. ನಮ್ಮಲ್ಲಿ ಹಾಗೆ, ನಿಮ್ಮಲ್ಲಿ ಹಾಗೆ ನಮ್ಮ ಆಗುವುದಿಲ್ಲ. ವಿಷಯದಲ್ಲಿ ಹೀಗೆ. ನನ್ನಲ್ಲಿ ಪೌರುಷ ಇಲ್ಲ ಎನ್ನುವುದು ಹೇಗೆ ನೀನು ಅರ್ಥ ಮಾಡಿಕೊಂಡೆ? ಯಾರು ನೀನು ನೋಡುವುದಕ್ಕಾಗಿ ಬಂದವಳು ನಾನು. ಇಷ್ಟು ರಾಜ್ಯಗಳನ್ನು ನಾನು ತಿರುಗಿ ಆ. ಎಲ್ಲವರನ್ನು ಗೆದ್ದು ಬಂದವ. ಆ, ಒಂದು ಸಣ್ಣ ಹುಡುಗಿ ನೀನು. ಆ. ಇನ್ನೂ ನಿನಗೂ ಕೂಡ ಬಿಲ್ಲನ್ನು ಹೇಗೆ ಎತ್ತಿ ಹಿಡಿಯುವುದು ಅಂತ ಗೊತ್ತಿಲ್ಲ. ಅದು ಹೇಗೆ ಹಿಡಿಬೇಕು? ಅಂತದ್ದರಲ್ಲಿ ಹೇಗೆ ಹಿಡಿಬೇಕು? ಸರಳು ಎಂತದ್ದು ನನ್ನ ಎದೆಯನ್ನು ಘಾಸಿ ಮಾಡ್ತದೆ. ಏನು ಘಾಸಿ ಮಾಡೋದು? ಹೌದು, ಅದನ್ನು ಜಿನಿಗೆ ಜೋಡಿಸಿ ಬಿಡ್ಲಿಕ್ಕೆ ಗೊತ್ತುಂಟಾ? ನೋಡ್ತೀವಿ. ಆ? ನೋಡ್ತೀನಿ. ನೋಡು ಬಾ. ಏನು ಹೇಳಿದ್ರು? ಎಲ್ಲ ಬೆದರ ಫಲವನ್ನರಿವೆಯ ಎಲ್ಲ ಬೆದರ ಹೊಲವನ್ನರಿವೆಯೋ ನಾ ವಜ್ರಲೇಖೆ ನಿನ್ನ ತರುವ ಗಿರಿವಿಗೆ ಭದ್ರವೋ ವಜ್ರಲೇಖೆ ಎಲ್ಲವೂ ಜರಾಸಂಧ. ಎಲ್ಲ ಹೆಣ್ಣು ಮಕ್ಕಳ ಹಾಗೆ ನಾನು ಭಾವಿಸಿಕೊಳ್ಳಬೇಡ. ವಜ್ರಬಾಹುವಿನ ತರಳೆ ವಜ್ರಲೇಖೆ ಇದ್ದೇನೆ. ನೀನು ಭಾವಿಸಿರಬಹುದು ಬಳುಕುವ ಬಳ್ಳಿ ಎನ್ನುವ ಹಾಗೆ. ಕಾಲ ಬಂತು ಅಂತಾದ್ರೆ ನಿನ್ನ ಪಾಲಿಗೆ ಮರಳು ಬಳ್ಳಿ ಆದೇನು. ನೀನು ಎಲ್ಲ ಹೆಣ್ಣು ಮಕ್ಕಳ ಹಾಗೆ ಅಲ್ಲ ಅಂತ ಗೊತ್ತಾಯಿತು. ನೀನು ಪ್ರತ್ಯೇಕ ಎನ್ನುವುದನ್ನು ನಾನು ಈಗ ಮನಗಂಡಿದ್ದೇನೆ. ಅದು ಏನು ಅಂತ ನೋಡಬೇಕು. ಹೌದಾ? ತರುಣಿಯು ಬಳಲುದ ಬಳಿಕ ತಾನೊರಿದಳು ಶರಣು ಶರಣೆಂದೆನುತ ವೀರನ ಉದಯ ಮಾತೇನು ಸೋತೇನು ವೀರ ಅಗುದಯ್ಯ ಆ ವೀರನಗುದು ಅಯ್ಯ ಮಾತೇನು ಸೋತೇನು ಮಾತೇನು ಸೋತೇನು ಸೋತೇನು ಭೂರಮಣರೊಳು ನೀನ ಸಾಧ್ಯನು ತೀರ ಸೋತಿನು ಓತಿನು ಭೂರಮಣರೊಳು ನೀನ ಸಾಧ್ಯನು ತೀರ ಸೋತಿನು ಓತಿನು ಧೀರ ವೀರ ಮಾತೇನು ಸೋತೆನು ಸಾಧ್ಯನು ತೀರ ಸೋತೆನು ಓತೇನು ವೀರ ವೀರನ
ನಗುದು ಅಯ್ಯ ಮಾತೇನು ಸೋತಿನು ಪುರಮಣರು ನಿನ್ನ ಸಾಧ್ಯನು ತೀರ ಸೋತೆನು ಮೂತೇನು ವೀರ ನಗುದು ಅಯ್ಯ ಮಾತೇನು ಸೋತೆನು ಬಡಿತೇನೆ ಈಗ ಹಿಡಿ. ಆ ಬೇಲಿ ಬಡ್ದದ್ದು ಇಲ್ಲಿಗೆ, ಇಲ್ಲಿ ಬಡಿ, ಇಲ್ಲಿ ಬಡಿಬೇಕಾ? ಬಡಿ. ನಾನು ಬಡಿದ್ರೆ ಏನಾಗುತ್ತದೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ನೀವು ಕುಂದ್ರನೆಲ್ಲ ಉಳಿಯುವುದಿಲ್ಲ, ಹ. ಬಡಿದ್ರೆ ಯಾಕೆ ಬೈಬೇಕು? ಮನಸ್ಸುಳಿಯುವುದಿಲ್ಲ. ಹ. ಓಯ್ ಅವರು ಅಲ್ಲಿ ಬಿಟ್ಟು ಬಂದ್ರೆ ಅಥವಾ ಅದನ್ನು ಮಾಡುದು ಯಾರು? ಈಗ ಕರ್ತದ್ದು ಯಾರು? ಅವರು ಎಲ್ಲಿಗೂ ಹೋಗದ ಇಷ್ಟು ದಿವಸ ಇದ್ದಾರೆ, ಇವನ್ನು ಕಳಿಸಿದ್ರೆ ಹೇಗೆ? ಒಂದು 4 ದಿವಸ ಕಳೀಲಿ. ಮತ್ತೆ ವಾಯ್ ಅಂತ ಹೇಳಿ ನಿಮ್ಮನ್ನೇ ಹೇಳ್ತಾನೆ. ನಾನು ಮತ್ತೆ ಹೇಗುಂಟು ಅನುಭವ? ಯಾವ ಅನುಭವ? ಅದೇ ನಾ ಕರೆದ ಅನುಭವ. ಹೊಸ ಅನುಭವ. ಹೌದು, ನಾನು ಇವತ್ತಿನವರೆಗೆ ಕೇಳಲಿಲ್ಲ. ಹೌದು, ಹೌದು. ಹ. ನಾ ಸೋತೇನು, ಸೋತೆಯ? ಯುದ್ಧದಲ್ಲಿ ಸೋತೇನು, ಹ. ನಿಮ್ಮಲ್ಲಿಯೂ ಸೋತೇನು, ನಿಮಗಾಗಿಯೂ ಸೋತೇನು. ನಾ ಓತೇನು, ನಿಮ್ಮೆಡೆಗೆ ಓತೇನು, ನಿಮಗಾಗಿ ಓತೇನು. ಸೋತೇನು ಅಂತ ಕೇಳಿದ್ದೇನೆ. ಆ, ಅದು ಓತೇನು ಅಂತ ಹೇಳಿದ್ರೆ ನಮ್ಮಲ್ಲೆಲ್ಲ ಹಾಗೆ ಆಡು ಭಾಷೆಯಲ್ಲಿ. ಈ ಬಳ್ಳಿಯೊಂದು ಅದನ್ನು ನೋಡಿ ಆ ಮಾಮರವನ್ನು ಓತಿತ್ತು ಅಂತ ಕೇಳುದಿಲ್ಲ ನೀವು? ಹೌದು ಹೌದು, ಆಧರಿಸಿಕೊಳ್ತದೆ, ಆಶ್ರಯವನ್ನು ಪಡೆಯುತ್ತದೆ. ಅದಕ್ಕೆ ಮಾವಿನ ಮರವೇ ಆಗಬೇಕು. ಸ್ವಾಮಿ, ಓ. ಪಂಡಿತರು, ಹ. ಹೆಣ್ಣು, ಹ. ಹಾಗೆಯೇ ಬಳ್ಳಿ, ಹ. ಇದಕ್ಕೆ ಸರಿಯಾದ ಆಸರೆ ಆಶ್ರಯ ಇಲ್ಲದೆ ಹ. ಅದಕ್ಕೆ ಶೋಭೆ ಎನ್ನುವುದಿಲ್ಲ. ಹ. ಅಪ್ಪನಲ್ಲಿ ಹೇಳಿ ಬಂದೆ, ಹ. ಬಂದವರನ್ನು ಸೋಲಿಸಿ ಹ. ಕಟ್ಟಿ ತರ್ತೇನೆ, ಹ. ಕಟ್ಟಿ ತರ್ತೇನೆ. ಹ. ಹೇಳಿದ್ದು ನಿಮ್ಮನ್ನು ಕಟ್ಟಿ ತರ್ತೇನೆ ಅಂತ. ಹ. ಈಗ ಆಯ್ತಲ್ಲ, ಹ. ನೀವೇ ಮಂಗಲಸೂತ್ರವನ್ನು ಕಟ್ಟುವ ಹಾಗಾಯಿತು. ಮಂಗಲಸೂತ್ರವನ್ನು ಕಟ್ಟಿದ ಬಳಿಕ ಅಪ್ಪನ ಬಳಿಗೆ ಹೋಗಬೇಕೆನ್ನುವ ಹಾಗೆ ತೀರ್ಮಾನ. ಹೌದು, ಹೌದು. ಕರದಾಯುಧವನ್ನು ಹಿಡಿದು ಬಂದೆ ನಿಮ್ಮನ್ನು ಸೋಲಿಸಬೇಕೆಂತಹ ಕಾರಣಕ್ಕಾಗಿ. ಕರದಾಯುಧಗಳು ಭೂಮಿಯನ್ನು ಸೇರಿತು, ಕರಗಳು ಬರಿದಾಗಿ ಹೋಯಿತು. ನನ್ನ ಹೃದಯವನ್ನೇ ನಿಮ್ಮ ಪದ ಮೂಲಕ್ಕೆ ಅರ್ಪಿಸಿದವಳಿದ್ದೇನೆ. ಸೋತು ಬಂದಂತಹ ನನ್ನನ್ನು ಕೋಪಗೊಳ್ಳದೆ ಮದುವೆ ಆಗ್ತೀರಾ? ಮಾನಿನೆಯ ನುಡಿ ಕೇಳ್ದು ಮಾಗಧೋ, ಮಾನಿನಿಗ ನುಡಿ ಕೇಳ್ದು ಮಾಗದು, ಕಾಳಗವ ಮಾಣಿಸೂತ ಮತ್ತೆಂದ ಎಲೆ ವಜ್ರಲೇಖಿ ಮಗದಾನಂದವಿತ್ತೆ, ಮಗದಾನಂದವಿತ್ತೆ ರಣ ಕೇಳಿಯೊಳು ಮತ್ತೀಗ ನೀನಿಂದ ನುಡಿಗೋಸುಗ ಆ ನಿನ್ನ ಪಿತನಿಡೆಗೆ ಬರ್ಪೇ, ಆ ನಿನ್ನ ಪಿತನಿಡೆಗೆ ಬರ್ಪೇ, ನೀನಿನ್ನ ಸಿರಿ ನಾನಿನ್ನ ಮಾತಿಂಗಿ ಬಂದಿಯಾದೇನು ಎನ್ನುತ್ತಾನಂದ ಮುಖಿಯ ನೊಡಗೊಂಡು ನಿಷದಾಧಿಪನ ಬಳಿಗೆ ತಾನೈ ತಂದನು. ಮಾನಿನಿಯ ನುಡಿ ಕೇಳ್ದು ಮಾಘದನ್ ಕಾಳಗವ ಮಾಣಿಸುತ್ತ ನಿಮ್ಮ ಸ್ವರ ಉಂಟಲ್ಲ,
ಕೆಳಗೂ ಬರ್ತದೆ, ಎಷ್ಟು ವೇಗವಾಗಿ ಹೋಗುತ್ತದೆ, ನಿಧಾನಗತಿಯಲ್ಲೂ ಇರ್ತದೆ. ಅದು ನಮ್ಮ ವಿಶೇಷತೆ. ಹಾ, ಅದನ್ನು ಅರ್ಥ ಮಾಡಿಕೊಳ್ಳುವುದಿಲ್ವಲ್ಲ ಅಂತ ನನಗೆ ಬೇಸರ. ಯಾರು? ಅಲ್ಲ, ಹೇಳಿದ್ದು ನಾನು. ಹಾ. ತರುಣಿ, ಓ, ಮಾತೆನ್ನುವಂತಹ ಸಂಕಲೆಯಿಂದ ನನ್ನನ್ನು ಬಂಧಿಸಿದೆ ನೀನು. ಏನಂದೆ? ನನಗೆ ಓತೆ. ಓತೇನು ಸೋತೇನು? ನಾನು ಈ ಕ್ಷೇತ್ರಕ್ಕೆ ಈ ಪಯಣವನ್ನು ಪ್ರಾರಂಭ ಮಾಡುವಾಗ ಏನಾದರೂ ಒಂದು ಲಾಭವನ್ನು ಪಡೆಯಬೇಕು ಅಂತ ಆಲೋಚನೆ ಮಾಡುತ್ತಾ ಇದ್ದೆ. ಒಂದು ರತ್ನ ನನ್ನ ಕೈಗೆ ಸಿಗಬೇಕು ಅಂತ. ಅದರ ಸುದ್ದಿಯೇ ಮಾತನಾಡುದೆಲ್ಲರೂ. ಏನು? ಅದೇ ಹ, ಬೆಲೆ ಬಾಳುವಂಥದ್ದು. ಹೌದು. ಹಾ. ನೀನು ಸಿಕ್ಕಿದೆಯಲ್ಲ, ಹಾ, ಆಲೋಚನೆ ಮಾಡುತ್ತಾ ಇದ್ದೆ ಯಾವುದನ್ನು? ನನಗೆ ಒಪ್ಪುವವಳು ತಕ್ಕವಳು ಯಾರಿದ್ದಾರೆ ಅಂತ. ಎಲ್ಲದರಲ್ಲೂ ನೀನು ನಿಪುಣಳೇ ಸರಿ. ಹೌದು, ನಮ್ಮ ಜೊತೆ ಹೇಗೆ? ತಡಿ ತಡಿ, ಏನು ಅವಸರ ಏನು ನಿನಗೆ? ಅಲ್ಲ, ಹಾ? ನಾನು ನೋಡುದು ಅತ್ತಿತ್ತ ಯಾಕೆ? ಮುಗಿಸುವುದು. ಅಪ್ಪ ಕಾಯ್ತಾ ಇರ್ತಾರೆ. ಹೌದಲ್ಲ, ಅದು ಗೊತ್ತಿದೆ ನನಗೆ. ಅಪ್ಪ ಬರುವಾಗಲೇ ಹೇಳಿದ್ದಾರೆ, ಮಗಳೇ ಹ. ಬರ್ಬೇಕು ಅಂತ. ಹೌದಾ? ಕಟ್ಟಿಕೊಂಡು ಬರಬೇಕು ಅಂತ ಅಲ್ಲ, ಹಿಡಿದುಕೊಂಡು ಬರಬೇಕು? ಕಟ್ಟಿಕೊಂಡು ಬಾ ಅಂತ. ಹೌದಾ? ಹೌದು, ಹೌದು. ಆಯ್ತಲ್ಲ, ಈಗ ಕಟ್ಟಿ ಆಯ್ತಲ್ಲ. ತರುಣಿ, ಏನು? ಯುದ್ಧವನ್ನು ನಿಲ್ಲಿಸಿದೆ. ಹಾ, ನಿನ್ನ ಮಾತಿಗೆ ನಾನು ಹೋತೆ. ನಾನು ಕೂಡ ಸೋತೆ. ನಮ್ಮ ಭಾಷೆ ಕಲ್ತ್ರಿ ನೀವು. ಮತ್ತೆ ಒಂದು ಕ್ಷೇತ್ರಕ್ಕೆ ಬಂದವಾಗ ಅಲ್ಲಿಯದ್ದು ಹೇಗೆಂತ ಬೇಗ ಗೊತ್ತಾಗ್ತದೆ ನಮಗೆ. ಆಯ್ತು, ನಿನ್ನ ಮಾತಿನಂತೆ ನಿನ್ನನ್ನು ನಾನು ಮದುವೆಯಾಗುತ್ತೇನೆ. ಹಾ, ಬರ್ತೀರಾ? ಅಷ್ಟು ಸುಲಭದಲ್ಲಿ ಬರ್ಲಿಕ್ಕಾಗುದಿಲ್ಲ. ನಾವಿರೋರು ತೀರ್ಮಾನ ಮಾಡಿದ್ರೆ ಆಗುತ್ತದ? ಮತ್ತೆ ಆಗ ಬರ್ಪೆ 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 ಅಂತ ಬರ್ಪೆ? ಹಾ, ಬರ್ಪೆ ಬನ್ನಿ. ಎಂತದ್ದೇ ಇದು? ಅದೇ ಹೇಳಿದ್ರಲ್ಲ. ಬರ್ತೇನೆ, ಹಾ. ಆಯ್ತಾ? ಹಾ. ಆದ್ರೆ ನಿನ್ನ ಅಪ್ಪ ಒಬ್ಬ ಮುದುಕ ಇದ್ದಾನಲ್ಲ. ಹಾ, ಅಲ್ಲ, ಮಾವನನ್ನ ಹಾಗೆಲ್ಲ ಹೇಳಿಕೆ. ಇನ್ನು ಆಗ್ಬೇಕಲ್ಲ. ಹೆಣ್ಣು ಕೊಟ್ಟಂತಹ ಮಾವ ಇಲ್ಲಿ ಕೊಟ್ಟಾಗ್ಲಿಲ್ಲ ಅಲ್ಲ. ಕೊಡ್ಬೇಕಷ್ಟೇ. ಹೌದು. ಹಾ, ಅವರ ಹತ್ರ ಹೋಗಿ ಕೇಳಬೇಕು. ಹಾ. ಅವರ ಹತ್ರ ಹೋಗಿ ಹೇಳಬೇಕು. ನಾನು ಮೊದಲು ಹೋಗ್ತೇನೆ ಅಲ್ಲಿಗೆ. ಹೋಗಿ ನಾನು ಹೇಳ್ತೇನೆ. ನೀವು ಬಂದು ಕೇಳಿ, ನಾವು ಒಟ್ಟಿಗೆ ಇರ್ತೀವಿ. ಈಗ ಮುಂದೆ ಹೋಗುದು ನೀನ ನಾನು? ನೀವು ಮುಂದೆ, ಹೆಂಡತಿ ಹಿಂದೆ. ಮದುವೆ ಆಗ್ಲಿಲ್ಲ ನನಗೆ. ಹಾಗೆ ಬನ್ನಿ, ಹೋಗಿ. ಬಳಿಕ ಕಾಲಾಂತರಕ್ಕೆ ಪಟ್ಟ ಮಗಿಜಿಯು ಗರ್ಭ ತಳೆದು ನಮ್ಮ ಮಾತುಗಳ ಕಳೆದು ಚೆಲುವ ಪೆಣ್ಣ ಬಳಿ ಮಕ್ಕಳ ಬಡಿಗೆ ಬೆದರಿಟ್ಟ ಒಲಿದು ವಾಸ್ತಿ ಪ್ರಾಸ್ತಿ ಎಂದು ವಜ್ರಮೋಹಿನ ಮಗಳಾದಂತಹ ವಜ್ರಲೇಖೆಯನ್ನು ಮದುವೆಯಾಗಿ ಹಲವು ಸಮಯಗಳೇ ಕಳೆದು ಹೋಯಿತು. ನಮ್ಮ ದಾಂಪತ್ಯ ಜೀವನದ ಸಕಮೆಲಳಿಂದಲಾಗಿ ಈರುವ ಹೆಣ್ಣು ಮಕ್ಕಳನ್ನು ನಾನು ಪಡೆದೆ. ಆಸ್ತಿ ಪ್ರಾಸ್ತಿಯರು ಎನ್ನುವ ಹಾಗೆ ಹೆಸರನ್ನಿಟ್ಟಿದ್ದೇನೆ. ಪ್ರಾಯ ಪ್ರಬುದ್ಧರಾಗಿದ್ದಾರೆ. ಮದುವೆ ಮಾಡಬೇಕು ಅಂತ ಯೋಚನೆಯನ್ನು ಮಾಡಿದ್ದೇನೆ. ಸರಿಯಾದಂತಹ ಗಂಡು ಸಿಕ್ಕುವಲ್ಲಿಯವರೆಗೆ ಕಾಯಬೇಕು. ಅದಕ್ಕಿಂತಲೂ ಮೊದಲಾಗಿ ಒಂದು ಸಂಭ್ರಮವನ್ನು ಆಚರಣೆ ಮಾಡಬೇಕು ಅಂತ ಯೋಚನೆಯನ್ನು ಮಾಡಿದ್ದೇನೆ. ಏನು ಅಂತ ಕೇಳಿದ್ರೆ ವಸಂತೋತ್ಸವ. ಎಲ್ಲಾ ದೇಶಗಳಿಗೂ ಕೂಡ ಓಲೆಯನ್ನು ಕಳುಹಿಸಿದ್ದೇನೆ. ಆದರೆ ನನ್ನೊಬ್ಬ ಶಿಷ್ಯನಿದ್ದಾನೆ, ಅತ್ಯಂತ ಪ್ರೀತಿ ಪಾತ್ರನು, ಜಗಜಟ್ಟಿ, ಜಗದೇಕ ವೀರ, ಮಧುರಾ ಮಹೇಂದ್ರ ಕಂಸ, ನಮ್ಮಿಂದಲೇ ಕರ್ತವ ನನ್ನ ಶಿಷ್ಯ. ಅವನಿಗೆ ಓಲೆಯನ್ನು ಕಳುಹಿಸಬೇಕು ಅಂತ ಯೋಚನೆ ಮಾಡುವಾಗ ಅದು ಸರಿಯಲ್ಲ. ಅವನಿಗೆ ನಿಮಂತ್ರಣವನ್ನು ಮಾಡಬೇಕು. ಆಳುಗಳನ್ನು ಅಟ್ಟಿದ್ದೇನೆ. ಗೌರವ ಪೂರ್ವಕವಾಗಿ ವಸಂತೋತ್ಸವಕ್ಕೆ ಸರಿಯಾದ ಸಮಯಕ್ಕೆ ಬರಬೇಕು ಅಂತ ಹೇಳಿದ್ದೇನೆ. ಕಾಯ್ತೇನೆ, ನೋಡೋಣ.
ಮಕುಟವ ಕಿತ್ತುಕೊಂಡ ಒತ್ತರಿದ ಕಂಸಾಕಿ ಮಕುಟವ ಕಿತ್ತುಕೊಂಡ ಹತ್ತಲ ಮಥುರಾ ನಗರಿಯೊಳು ಪೃಥ್ವಿಪತಿಯಾಗ ಉಗ್ರತೀನನ ಕಂಸಾಖ್ಯ ಸಭಾಸ್ಥಾನವನ್ನು ಪ್ರವೇಶ ಮಾಡಿದಾಗ ಮಧುರಾಧೀಶನಿಗೆ ಜಯವಾಗಲಿ, ಕಂಸಾಚನಿಗೆ ಜಯವಾಗಲಿ ಜಯಘೋಷವನ್ನು ಕೇಳುವಾಗ ಮನಸ್ಸಿಗೆ ಸಂತೋಷ ಆಗ್ತದೆ. ಯಾಕೆ ಯಾಕೆ ಇದು ಪಿತ್ರಾರ್ಜಿತ ಅಲ್ಲ, ಮತ್ತೆ ಇದು ನನ್ನದು ಸ್ವಯಾರ್ಜಿತ. ಹೌದೇ ನನ್ನ ಅಪರಾಧಿತ ಉಗ್ರಸೇನ ಆ ಮುದುಕ ಅಧಿಕಾರ ಬಿಟ್ಟು ಕೊಡ್ತಾನೆ, ಇವತ್ತು ಕೊಡ್ತಾನೆ, ನಾಳೆ ಕೊಡ್ತಾನೆ. ನಿರೀಕ್ಷೆಯಲ್ಲಿದ್ದೆ, ನಿರೀಕ್ಷೆ ಸುಳ್ಳಾಯಿತು. ಆ ಕಾಲಕ್ಕೆ ನೀವು ಹೇಳಿದ ಒಂದು ಮಾತು ನೆನಪಾಯಿತು. ಏನು? ಬಲಹೀನರಿಂಗ್ಯಾಕೆ ರಾಜ್ಯದ ಲಲನೆ ಆಸೆ ತಿಳಿದದ್ದೇ ತಡ. ಆವ ನನ್ನ ಸಿಂಹಾಸನ ಕೆಳಗೆ ಹಾಕಿದೆ, ಮಕ್ಕಳವನ್ನು ಕಿತ್ತುಕೊಂಡೆ, ನಾನೇ ಧರಿಸಿದೆ. ಒಳ್ಳೆ ಆಳ್ವಿಕೆ ಓಲಗ ಕೊಟ್ಟಿದ್ದೇನೆ. ಯಾರಂತೆ ಬರ್ರಿ. ನಾನು ಯಾರು ದೇವಸ್ಥಾನಕ್ಕೆ ತೀರ್ಥ ಕೊಂಡು ಹೋಗುದು ತೀರ್ಥ ಹಿಂದೆ ಉಂಟು, ಇದು ಮುಂದೆ ಬಾರಿಸ್ಕೊಂಡು ಹೋಗುದು, ಯಾರು ಅಡ್ಡ ಬರಬಾರ್ದು ಅಂತೇಳಿ. ಅಲ್ಲ, ನೋಡ್ಲಿಕ್ಕೆ ಇವನು ಗಿಡ್ಡಿವಾಣಿ ಆಗಿದ್ದಾನೆ. ಹೌದೇನಾ? ನೀನು ನೇರ ಹೋಗುದಿದ್ರೆ ಇಲ್ಲಿಗೆ ಬಂದದ್ದು ಯಾಕೆ? ಮತ್ತೆ ಹೋಗ್ಲಿಕ್ಕೆ ಹೋಗಾಗಿದ್ರೆ ಅಲ್ಲ, ಹಾಗಲ್ಲ, ಮತ್ತೆ ಮಾತಾಡಿ ಹೋಗ್ಲಿಕ್ಕೆ. ನಿಮ್ಮ ಹತ್ರ ಮಾತಾಡೋಷ್ಟು ಅಲ್ಲಿ ಒಳಗೆ ನಿನ್ನ ಅಪ್ಪ ಇದ್ದಾನ? ನನ್ನ ಅಪ್ಪ ಇಲ್ಲ, ನನಗೆ ಸಿಗಬೇಕಾದ ಒಬ್ಬ ವ್ಯಕ್ತಿ ಇದ್ದಾರೆ, ಅವ್ರ ಹತ್ರ ನಾನು ಮಾತಾಡಿ ಬರ್ಬೇಕು ಅಂತ ಹೊರಟೆ. ಓಲಗ ಕೊಟ್ಟಿದ್ದೇನೆ, ಮಾತಾಡ್ಲಿಕ್ಕೆ ಅವರು ಬರ್ಲಿ ಅಂತ ಹೇಳಿದ್ದಾರೆ. ಇಲ್ಲಿಗೆ ಬಂದವ ನಿನ್ನಷ್ಟಕ್ಕೆ ಬಂದು ನಿನ್ನಷ್ಟಕ್ಕೆ ಹೋಗ್ತಾ ಇದ್ದಿ. ನನಗೆ ಒಳಗಿದ್ದವ್ರ ಹತ್ರ ಮಾತಾಡ್ಲಿಕ್ಕೆ. ಅದು ಹೊರಗೆ, ಇದು ಒಳಗೆ. ಇದು ಒಳಗ ಮೊದಲೇ ಹೇಳಬಾರ್ದು. ಅದು ಹೊರಗೆ. ಅವ್ರ ಹತ್ರ ನಾನು ಮಾತಾಡಿ ಬರ್ತೇನೆ ಅಂತ ಹೊರಟದ್ದು ನಾನು. ನೀವು ತಡೆದ್ರಲ್ಲ, ಹಾಗಾಗಿ ನಾನು ನಿಂತಿದ್ದೇನೆ. ನಾನು ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ಪುರ್ಸೊತ್ತಿಲ್ಲ ನನಗೆ. ಬೇರೆಯವ್ರ ಹತ್ರ ಉಂಟಾ? ಸ್ವಲ್ಪ ಸ್ವಲ್ಪ. ಹೌದೌದು, ಅದು ನನಗೂ ಗೊತ್ತಾಗಿದೆ. ಉಂಟು. ಆಯ್ತು, ಅಲ್ಲಿ ಮಾತಾಡಿ. ಏನು ಮಾತಾಡಿ ಅವ್ರು ಏನಾದ್ರು ನನ್ನ ಮಾತಿಗೆ ಮೆಚ್ಚುಗೆಯನ್ನು ಸೂಚಿಸಿ ಏನಾದ್ರು ಕೊಟ್ರೆ ಕೊಟ್ರೆ ಅದರಲ್ಲಿ ನಿಮ್ದು ನಮ್ದು ಚಿಹ್ನೆ ಒಂದೇ ಆದ್ರೆ ಮತ್ತೆ ಪುಸ್ತಕದಲ್ಲಿ ನಾವಿಬ್ರು ಅರ್ಧ ಅರ್ಧ ಪಾಲ್ ಮಾಡ್ಕೊಂಡು ಕುಡಿದು ಮತ್ತೆ ಮಾತಾಡುವ. ಅರ್ಧ ಇನ್ನದರಲ್ಲಿ ಉಳಿತಲ್ಲ? ಉಳಿದಿಲ್ಲ, ಆದ್ರೂ ಒಂದು ಮಿತ್ರತ್ವಕ್ಕೆ ಬೇಕಾಗಿ ಉಳಿಸುವ. ಯಾರಿಗೆ ಮಿತ್ರತ್ವ? ಅಲ್ಲ, ಮಾಡಿಕೊಳ್ಳುವಂತ ಹಾಗೆ. ಆಯ್ತು, ಒಳಗೆ ಹೋಗಿ ನೀನು ನೋಡ್ಬೇಕಾದ್ದು ಯಾರನ್ನಾದ್ರು ಅಂತ ಹೇಳಿ. ಇಲ್ಲಿ ಒಬ್ರು ಉಗ್ರಾಣಿ ಸಾಲುವಾಗರವಾಗ ಚಟ್ಟಮಲ್ಲ ಕಂಸ ಇದ್ದಾರಲ್ಲ. ಉಗ್ರಾಣಿ ಶಾನುಭೋಗ ನಿನ್ನ ಅಪ್ಪದು ಪಾಪಿ. ಉಗ್ರಾಣಿ ಉಗ್ರಸೇನ ಮಹಾರಾಜ ಅವರ ಮಗ ಚಟ್ಟಮಲ್ಲ ಕಂಸ ಇದ್ದಾರಲ್ಲ. ಚೊಟ್ಟೆ ನೀನು ಕಾಲು ಮುರಿದು ಪಾಪಿ, ಉಳಿದವರನ್ನು ಚೊಟ್ಟೆ ಅಂತ ಹೇಳ್ತಾರೆ. ಚಟ್ಟಮಲ್ಲ ಕಂಸ. ನೀನು ಹೀಗೆ ಮಾತಾಡಿದ್ರೆ ನಿನಗೆ ಅದರ ಸಿದ್ಧತೆ ಆಗ್ಬೇಕಾಗ್ತದೆ. ಅಲ್ಲ, ಇಲ್ಲಿ ಅವರ ಹೆಸರು ಚಟ್ಟಮಲ್ಲ, ಪಟ್ಟಮಲ್ಲ ಕಂಸ. ಅವ್ರ ಹತ್ರ ಮಾತಾಡಿ ಬರ್ಲಿಕ್ಕೆ ನಾನು ಹೋಗ್ತೇನೆ. ಆ ಕಂಸನನ್ನು ನೋಡಿದ್ಯಾ? ನೋಡ್ಲಿಲ್ಲ. ಮಾತಾಡಿದ್ಯಾ? ಇಲ್ಲ. ಹೇಗಿರ್ತಾನೆ ಏನೋ ಒಂದು ಕಲ್ಪನೆ ಆದ್ರೂ ಉಂಟಾ? ಅವರನ್ನು ತಕೊಂಡು ನಾವು ಕಲ್ಪನೆಗೆ ಹೋಗುವಾಗ ಕಲ್ಪನೆಗೆ ಬಿದ್ದು ಸಾಯಿ ನೀನು. ನಿನ್ನ ಒಂದು ಕಲ್ಪನೆ ಉಂಟಾ ಅಂತ ಹೇಗಿರ್ತಾರೆ ಅಂತ ಒಂದು ಗೊತ್ತಿರ್ಬೇಕಲ್ಲ ಮಾತಾಡ್ಬೇಕು. ಹೇಳಿದ ನೆನಪು ನನಗೆ. ಉಚಿತವರಿಗೆ ಸುರುಳಿ ಬಿದ್ದ ಕೇಶರಾಶಿ ಒಳಗುಂಟು, ಮಟ್ಟಾನಿಯ ಸೌಷ್ಠವನ್ನು ಗೆಲ್ಲುವ ಬಾಹುಯುಗ್ಮ, ಕಾಣಲಿ ಪ್ರಕಾಶಮಾನವಾದ ಕುಂಡಲಗಳು, ಹರವಾದಂತ ಹಣೆ, ವಿಶಾಲವಾದಂತ ಎದೆ, ಮೇಲ್ತುಟಿಯ ಮೇಲ್ಮಂಚಲ್ಲಿ ರಾರಾಜಿಸುವ ವೀರಸ್ಪರ್ಶ, ಇದೆಲ್ಲ ಧೀರೋದಾತರ ಲಕ್ಷಣ. ಇಂಥದ್ದು 7 ಮಂದಿ ಎಲ್ಲ ಇರ್ತಾರೆ ಅಂತ ನಾನು ಕೇಳಿದ್ದೇನೆ. ಹೌದಾ? ಈಗ ನನ್ನನ್ನು ನೋಡುವಾಗ ನಿನಗೆ ಹೇಗೆ ಅನ್ನಿಸ್ತದೆ? ಸಾಧಾರಣ ನಿಮ್ಮನ್ನು ನೋಡುವ ಸಾಧಾರಣ ಅದು 7 ಮಂದಿ ಇರ್ತಾರಂತ ಹೇಳೋದು ತರದ್ದು. 7 ಅಂದ್ರೆ 6 ನಾನಲ್ಲ ಅಂತ ಹೇಳುದು ನೀನು. ಹೇಳಿದ್ ನಾನು ಹಾಗೆ ಇರ್ಬೋದು ಅಂತ. ನೀನು ನೋಡಬೇಕಾದ ಕಂಸ ನಿಮಗೆ ವಿಷಯ ಗೊತ್ತಾಯ್ತು? ಏನು? ಯಾಕೆ ಬಂದದ್ದು? ಯಾಕೆ? ಇವನ ಅಪ್ಪ ಅಮ್ಮ ಮದುವೆ ಆದ ಕಾಲಕ್ಕೆ ಕೆಲವು ವರ್ಷ ಅವರಿಗೆ ಮಕ್ಕಳಾಗಿರಲಿಲ್ಲ. ನಮಗೊಂದು ಗಂಡು ಸಂತಾನ ಆದ್ರೆ ಕಂಸನ ಆಸ್ಥಾನದಲ್ಲಿ ಉರುಳು ಸೇವೆ ಮಾಡಿಸ್ತೇವೆ ಅಂತ ಹರಿಕೆ ಹೇಳಿದ್ರು. ಅದನ್ನು ತೀರಿಸಲಿಕ್ಕೆ ಬಂದಿವ. ಹೌದು ಮಾರಿ, ಅದು ನಿಮಗೆ ಗೊತ್ತಾಯ್ತು. ಎಂತದ್ದು? ನಿಜವಾಗಿಯೂ ಎಂತದ್ದು? ನಮ್ಮ ಅಪ್ಪನಿಗೆ ಮದುವೆ ಆಗಿ ತುಂಬಾ ವರ್ಷ ಆದ್ರೂ ಮಕ್ಕಳಾಗಲಿಲ್ಲ ಅಂತೆ. ಹೌದು. ಹಾಗೆ ಯಾರೋ ಹೇಳಿದ್ರು ದೇವರಿಗೆ ಒಂದು ಹಣ್ಣುಗಾಯಿ ಹರಕೆ ಹೊತ್ತರೆ ಮಕ್ಕಳಾಗ್ತದೆ ಅಂತ ಹೇಳಿ. ಹಾಗೆ ಅವರು ಹಣ್ಣುಗಾಯಿ ದೇವರಿಗೆ ಕೊಟ್ಟಾದ್ಮೇಲೆ ನಾನು ಹುಟ್ಟಿದಂತೆ. ಅದು ನಿಮ್ಗೆ ಗೊತ್ತಾಯ್ತು?
ಇದು ಹಣ್ಣು ಕಾಯಿ ಹರಕೆಯಲ್ಲಿ ಈಗ ಅದ್ದ. ಹಣ್ಣುಗಾಯಿಗಲ್ಲ, ಕಾಯಿ ಹಣ್ಣಿಗೆ. ನಿನ್ನ ಅಪ್ಪ ಕುಂಬಳಕಾಯಿ ಹೇಳ್ತಿದ್ರೆ ಸ್ವಲ್ಪ ನೀನು ಉದ್ದ ಎಲ್ಲ ಹಾಕಿ ಸಾಧ್ಯತೆ ಇತ್ತು. ಹಾಗಾದ್ರೆ ಒಳಗೆ ಒಂದು ಇದು ತೆಂಗಿನಕಾಯಿ ಆಗಿ ಇರುವುದು, ಅದಕ್ಕೆ ಹಣ್ಣು ಕಾಯಿ ಹರಕೆ ಅಂತಲ್ವ ಇದು? ಹಾಗಲ್ಲ ರೇ, ನಮ್ಮಲ್ಲಿ ಒಳಗೆ 2-3 ಜನ ಗುಂಡಪ್ಪನವರಿದ್ದಾರೆ. ಅವರೇನು ಕುಂಬಳಕಾಯಿ ಹರಕೆಯಲ್ಲಿ ಹುಟ್ಟಿದ್ದ ಹೇಳಿರ್ಬೋದು. ಕೆಲವರು ಸಪೂರ ಉದ್ದದವರಿದ್ದಾರೆ, ಅವರೇನು ಪಡವಳಕಾಯಿ ಹರಕೆ ಹುಟ್ಟಿದ್ರ. ಅದು ಅವರ ಮನೆಯ ಸಂಸಾರದ ವಿಷಯ ಅಲ್ವಾ? ಹಾಗೆಲ್ಲ ರೇ, ಹರಕೆ ಹೊತ್ತ ಕಾರಣ ಎಷ್ಟೋ ಸಮಯದ ನಂತರ ನಾನು ಹುಟ್ಟಿದಂತೆ. ನೀನು ಮಾತಾಡುವಾಗಲೇ ಗೊತ್ತಾಗ್ತದೆ ಹರಿಕೆಗೆ ಹುಟ್ಟಿದ್ದು ಅಂತ. ಅದಕ್ಕೇನು ಸಂಶಯ ಬೇಡ. ಆದ್ರೆ ಒಂದು, ನೀನು ಯಾಕೆ ಇಷ್ಟು ಹೆದರಿದ್ದು? ಅಲ್ಲ, ಹೆದರಿ ಅಂತ ಹೇಳಿದ್ರೆ ನೀವು ಅಂತ ನನಗೆ ಗೊತ್ತಾಗ್ಲಿಲ್ಲ ರೇ. ಹಾಗಾಗಿ ನಾನು ಹೆದರಿಕೊಂಡು ಮಾತಾಡಿದ್ದು. ಹೌದಾ? ಆಮೇಲೆ ನೀವು ಅಂತ ಗೊತ್ತಾಯ್ತು. ಹೌದಾ? ಅಲ್ಲ, ನಾನು ಹರಕೆಗೆ ಹುಟ್ಟಿದ ನಿಮ್ಗೆ ಗೊತ್ತಾಯ್ತು ಅಂತ ಹೇಳಿ. ನನಗೆ ಗೊತ್ತಾಗುದು ಬಿಡು, ನಿನ್ನ ಜಾತಕ ಬಿಡಿಸಬೇಕಾ ಈಗ ನಾನು? ಅಲ್ಲ, ನನಗೆ ಒಬ್ಬರ ಮುಖ ನೋಡಿದ್ರೆ ಗೊತ್ತಾಗ್ತದೆ. ಇಡೀ ಅವರ ಜೀವನ ಚರಿತ್ರೆಯನ್ನು ಹೇಳ್ತೇನೆ ನಾನು. ನಮ್ಮಲ್ಲಿ ತುಂಬಾ ಮಂದಿ ಇದ್ದಾರೆ. ಏನು? ಹೀಗೆ ಭವಿಷ್ಯ ಹೇಳುವವರು. ಭವಿಷ್ಯ ಹೇಳುವವರು ತುಂಬಾ ಜನ ಇದ್ದಾರೆ. ಎಂತೆಂತವರಿದ್ದಾರೆ ಹೇಳು ನೋಡು. ವಿದ್ಯೆ, ಉದ್ಯೋಗ, ಸ್ತ್ರೀ ಪುರುಷ ವಶೀಕರಣ, ಮಾನಸಿಕ ಚಿಂತೆ, ಸಾಲ ಬಾಧೆ, ಸತಿಪತಿಯರ ಕಲಹ, ಸಂತಾನ ದೋಷ, ನಿಶಕ್ತಿ, ನರದೌರ್ಬಲ್ಯ, ಹೇಳು. ಮಾಟ, ಮಂತ್ರ, ಮಾರಣ, ಕೃತ್ರಿಮ, ಅಂತರ್ಪಿಚಾಚಿ, ಅಂತರ್ಪಿಚಾಚಿ, ಆಕರ್ಷಣ, ವಶೀಕರಣ, ವಿದೇಶ ಪ್ರಯಾಣ, ಗಾಂಧರ್ವ ಸಂಮೋಹಿನಿ, ದುಷ್ಟ ಶಕ್ತಿ, ಸರ್ವದೈವ ಸಂಗಮ, ಆದಿಶಕ್ತಿ, ಪರಾಶಕ್ತಿ ಯುಕ್ತ, ಅತಿಘೋರ ನಿಗುಣ, ದೇವಸ್ತುತಿ, ದೈವಸ್ತುತಿ ಅಂತ ಹೇಳಿ ವಾಸ್ತು ದೋಷ ಅಂತ ಹೇಳುವವರು ಕೊನೆಗೆ ಅವರಿಗೂ ಕೂತ್ಕೊಳ್ಳಿಕ್ಕೆ ವಾಸ್ತಿಲ್ಲದೆ ಯಾರ್ದೋ ಮಾಳಿಗೆಯಲ್ಲಿ ಕೂತ್ಕೊಂಡು ಇಂತಹ ಕೊಠಡಿಯಲ್ಲಿ ನಮ್ಮನ್ನು ಭೇಟಿಯಾಗಿ ಅಂತ ಹೇಳಿಕೊಂಡು ದೊಡ್ಡ ಭದ್ರಗಾಳಿ ಭಾವಚಿತ್ರಕ್ಕೆ ಒಂದು ಊದುಗಡ್ಡಿಯನ್ನು ಹತ್ತಿಸಿ ಆಮೇಲೆ ಲಿಂಬರಸದಲ್ಲಿ ಸುಣ್ಣಾರಿನ ಮಿಶ್ರಣ ಮಾಡಿ ಕುರ್ತಿರದ ದಾಲಿಗೆ ಚೆಲ್ಲಿ ಇವತ್ತು ಯಾರು ಬಲಿಪಶು ಬರ್ತಾರೆ ಅಂತ ಕಾಯ್ತಿರೋರು ತುಂಬಾ ಬಂದಿದ್ದಾರೆ. ನೀವು ಅದು ಯಾವುದಿಲ್ಲದೆ ಭವಿಷ್ಯ ಹೇಳಿಬಿಟ್ರೆ ಒಂದು ಸ್ಪಷ್ಟ ಗೊತ್ತಾಯ್ತು ನನಗೆ. ಬಹುಶಃ ಜ್ಯೋತಿಷ ಹೇಳುವವರಿಗೆ ಇಷ್ಟು ಉಂಟು ಅಂತ ಗೊತ್ತಿರ್ಲಿಕ್ಕಿಲ್ಲ. ಈ ಪಾಪಿಗೆ ಎಲ್ಲಾ ಗೊತ್ತುಂಟು ಆದ್ರೆ ಇವ ದಿನನಿತ್ಯ ಇರುವುದು ಅಲ್ಲೇ. ಅಲ್ಲೆಲ್ಲ ಅವರು ಎಷ್ಟು ಮಂದಿಗೆ ಪ್ರಯೋಗ ಮಾಡಿದ್ದಾನು? ಅವರು ಬೇರೆಯವರಿಂದ ಬರೆಸುವುದಲ್ವಾ? ನೀನಾಗಲ್ಲ ಒಬ್ಬನೇ ಓದುದಲ್ವಾ? ಹಾಗೆ ನಿನಗೆ ಕಂಠಪಾಠ ಉಂಟು. ಅದು ಸರಿ, ನೀನೇನು ಬೇಸರ ಮಾಡಬೇಡ. ಯಾಕೆ ಸಭಾಸ್ಥಾನವನ್ನು ಪ್ರವೇಶ ಮಾಡಿದಾಗ ಮೊದಲಿಗೆ ನಾನೇ ಕಂಸ ಅಂತ ಒಂದು ವಾಕ್ಯ ಹೇಳ್ತಿದ್ರೆ ನೀ ಪ್ರಕರಣ ಇಷ್ಟು ಮುಂದೆ ಹೋಗುದಕ್ಕೆ ಇರ್ಲಿಲ್ಲ. ಹೌದಾ? ಹಾಗಿದ್ರೆ ಹೇಳದಿದ್ದದ್ದು ತಪ್ಪು ಯಾರದ್ದು? ನನ್ನದು. ನಿನ್ನದು ತಪ್ಪಿಲ್ಲ. ಬೇಸರ ಮಾಡಬೇಡ. ಸಣ್ಣ ಫಲಕ ಬರ್ದ ಕಂಸ ಅಂತ ಹೇಳಿ ನೀನು ಹೇಳಿದಾಗ ನಾನು ಜ್ಯೋತಿಷನ ಫಲಕ ಹಾಕಿ ಕೂತ್ಕೊಳ್ಳಿಕ್ಕೆ ಬೇಸರ ಮಾಡಬೇಡ. ನಿನ್ನದು ತಪ್ಪಿಲ್ಲ, ತಪ್ಪು ನನ್ನದು. ತಪ್ಪು ನಂದೇನಿಲ್ಲ, ತಪ್ಪು ನಿಮ್ದೆ. ನಂದೇ ತಪ್ಪಿಲ್ಲಲ್ಲ ರಾಯರೇ. ಅದು ಆವಿರಬೇಕು, ಗೊತ್ತಾಯ್ತಲ್ಲ? ಆದ್ರೆ ಒಂದು, ನಿನ್ನನ್ನು ಕಾಣುವಾಗ ನೀನು ನಮ್ಮ ಊರಿನವಲ್ಲ, ನೀನೊಬ್ಬ ಪರದೇಶಿ ಅಂತ ಅರ್ಥ ಆಯ್ತು ನನಗೆ. ಪರದೇಶಿ ಅಲ್ಲ, ಸ್ವಲ್ಪ ಹೌದಲ್ಲ? ಹಾಗಿದ್ರೆ ಎಲ್ಲಿಯವ? ಎಲ್ಲಿಂದ ಬಂದದ್ದು? ಯಾಕೆ ಬಂದದ್ದು? ಯಾರು ಕಳಿಸಿದ್ದು? ಕೇಳು ಕಂಸ ಕೆರಾಯ ಹೊಸಗೆಯಲ್ಲ ಪೇಡ ಬಲ್ದಿಗೆ ನಯ್ಯ. ಕೇಳು ಕಂಸ ಕೆರಾಯ ಹೊಸಗೆಯುಂದ ಪೇಡ ಬಲ್ದಿಗೆ ನಯ್ಯ. ಕಾಲೋಚಿತದೊಳೆಮ್ಮ ಭೂಲೋಲನೆಸಗುವ, ಕಾಲೋಚಿತದೊಳೆಮ್ಮ ಭೂಲೋಲನೆಸಗುವ ಮೇಲಾದ ಪರ್ವ ವಸಂತ ಮಹೋತ್ಸವ. ಕೇಳು ಕಂಸ ಕೆರಾಯ ಹೊಸಗೆಯುಂದ ಬೇಳ ಬಂದಿಗೆ ನಯ್ಯ. ಕೇಳು ಕಂಸ ಕೆರಾಯ. ನಾನು ಬಹಳ ದೂರದಿಂದ ಬಂದವನು, ಗೊತ್ತಾಯ್ತು ನನಗೆ. ನೀವು ಕೇಳಿರ್ಬೋದು, ನೋಡಿರ್ಲಿಕ್ಕಿಲ್ಲ. ಯಾವುದನ್ನು? ಗಿರಿರಾಜ ಪೊಟ್ಟಣ. ಎಂತದ್ದು? ಗಿರಿರಾಜ ಪೊಟ್ಟಣ. ಈಗ ಗಿರಿರಾಜನಿಗೆ ಒಂದು ಪೊಟ್ಟಣ ಆಯ್ತಾ? ಗಿರಿರಾಜ ಪೊಟ್ಟಣ ಎಂತದ್ದು? ಗಿರಿರಾಜನಿಗೆ ಪೊಟ್ಟಣವ? ನೀವು ಅದೇ ನಾನು ಹೇಳಿದ ಅದೇ ನೀವು ಕೇಳಿರ್ಬೋದು, ನೋಡಿರ್ಲಿಕ್ಕಿಲ್ಲ. ಬಹುಶಃ ಗಿರಿರಾಜ ಪೊಟ್ಟಣ. ಗಿರಿರಾಜ ಪೊಟ್ಟಣ, ಅದನ್ನು ಗಿರಿರಾಜ ಪೊಟ್ಟಣ. ನಿಮ್ಮ ಹತ್ರ ಮಾತಾಡುವಾಗ ಶಬ್ದಗಳು ಆಚೆ ಹಾಕಿದೆ. ಗಿರಿರಾಜ, ಹೌದು, ಗಿರಿರಾಜ ಪೊಟ್ಟಣ. ಅಲ್ಲಿಂದ? ಹೌದು, ಅಲ್ಲಿಯ ಮಹಾರಾಜರು. ಜರಬಂದ ಮಹಾರಾಜ. ಜರಬಂದದ್ದು ನಿನಗೆ ಜರಾಸಂಧ. ಅವರು ಕಲಿಸಿಕೊಟ್ಟ ಆಳು. ಅಲ್ಲಿಂದ ಬಂದವ. ಹೌದು. ಅವರು ಯಾರು ಗೊತ್ತೇನೆ ನಿನಗೆ? ನನ್ನ ಗುರುಗಳವರು. ಹೌದಾ? ಗುರುಗಳಿಗೆ ಕೊಡುವ ಮಾನ್ಯತೆ ಏನು, ಗೌರವವೇನು, ಭಕ್ತಿಯೇನು ನಮಗೆ. ಅಲ್ಲಿಂದ ಬಂದವರಿಗೂ ನಮ್ಮಲ್ಲಿ ಅಷ್ಟೇ ಮಾನ್ಯತೆ ಉಂಟು. ಬಂದ ನಿನ್ನನ್ನು ಅಲ್ಲಿಂದ ಬಂದ ಮಾತ್ರ ತಿಳಿಯದೆ ನಿಲ್ಲಿಸಿ ಮಾತಾಡ್ತಾ ಇದ್ದಾರಲ್ಲ, ನಿಂತು ಮಾತಾಡಬಾರ್ದು, ನೀನು ಕೂತು ಮಾತಾಡ್ಬೇಕು. ಸರಿ, ಬಾ ಬಾ.
ಈ ವರ್ಷ ಸೆಕೆ ಹೇಗುಂಟು ರಾಯರೇ? ಯಾವಾಗ ಸೇವೆ ಯಾವಾಗ ಅದು ಹೇಗುಂಟು? ತಿರುಗಾಟ ಎಲ್ಲ ಹೇಗಾಯ್ತು? ಸೇವೆ ನೀನು ಈಗ ಮಾಡಿದ್ರೆ ಇವತ್ತೇ ಮಾಡ್ಬೇಕಾಗ್ತದೆ. ಸೇವೆ ಗುರುಗಳಲ್ಲಿಂದ ಬಂದವಂತ ಒಂದು ಮಾನ್ಯತೆ ಕೊಟ್ಟು ನಿನ್ನನ್ನು ಕುಳ್ಳಿರಿಸಿ ಮಾತಾಡುವಂತ ಬಾ ಅಂತ ಕರೆದು ಅಲ್ಲಿಗೆ ನಾನು ಸನ್ನೆ ಮಾಡಿದ್ರೆ ಮಂಗನ ಮರಿ ಹಾರಿ ಕುಳಿತಾಗ ಕುಳಿತಿದ್ಯಲ್ಲ, ಯಾರು ಕುತ್ಕೊಂಡು? ನೀವು ಅಲ್ಲಿ ತೋರಿಸಿದಿರಲ್ಲ? ತೋರಿಸಿದ ಅಲ್ಲಿಗೆ. ಹೌದಾ? ಅದು ನಾವು ಕುತ್ಕೊಳ್ಳುದು. ಅದರ ಪಕ್ಕದಲ್ಲಿ ಇನ್ನುಂಟು, ಅದು ನಾಳೆ ನನ್ನ ಮಗ ಕುತ್ಕೊಳ್ಳುವಂತ. ಹೌದಾ? ಎಲ್ಲಿಗ? ಅಲ್ಲಿ ಕೂತ್ಕೊಳ್ತೀನಿ. ಯಾಕೆ? ನಿಮ್ಮ ಮಗ ಕೂತ್ಕೊಳ್ಳಲ್ಲ? 7 ಜನ್ಮಕ್ಕೂ ನಿನ್ನಂತ ಮಗ ನನಗೆ ಬೇಡ. ಒಂದು ಕೆಲಸ ಮಾಡು, ನನಗೆ ಈ ವರ್ಷ ನೀವು ಅಪ್ಪ ಬೇಕು. ಅಪ್ಪ ಬೇಕು ಅಂತಾದ್ರೆ ನಮ್ಮ ಸಭೆಯಲ್ಲಿ ತುಂಬಾ ಜನ ಇದ್ದಾರೆ, ಯಾರನ್ನಾದ್ರೂ ಒಂದು ಆಯ್ಕೆ ಮಾಡಿ. ಅದು ನೆಯ್ಯಪ್ಪ ಕಲ್ತಪ್ಪ, ಅದೆಲ್ಲ ಬೇಡ. ನನಗೆ ಆಗ್ಲಿಕ್ಕಿಲ್ಲ. ಆದ್ರೆ ಒಂದು, ನಿನಗೆ ಕೂತ್ಕೊಂಡು ಮಾತಾಡುವ ಯೋಗ ಇಲ್ಲ, ನಿಂತುಕೊಂಡು ಮಾತಾಡುವ. ಸರಿ. ಅಲ್ಲಿಯ ಮಹಾರಾಜರು ನನ್ನನ್ನು ಕಳಿಸಿಕೊಟ್ಟಿದ್ರೆ. ಯಾಕೆ ದುಡ್ಡು ಮಾಡಿದ್ಯಾ? ಹಾಗಲ್ಲ, ಮತ್ತೆ ಅಲ್ಲಿ ವಿಶೇಷವಾದಂತ ಹಲವಾರೆಲ್ಲ ಕಾರ್ಯಕ್ರಮಗಳಿದೆ. ಏನು? ವಸಂತೋತ್ಸವ ಎನ್ನುವ ಕಾರ್ಯಕ್ರಮ ಇದೆ. ವಸಂತೋತ್ಸವ ಆಯಾಯ ಕಾಲಕ್ಕೆ, ಆಯಾಯ ಪರ್ವಗಳಿಗೆ, ಆಯಾಯ ನಾಡಿನಲ್ಲಿ ಆಗುವಂತಹ ಒಂದು ಪದ್ಧತಿ ಉಂಟು. ಆದ್ರೆ ಉತ್ಸವ ಅಂತ ಹೇಳಿದ್ರೆ ಅದರಲ್ಲಿ ಏನೆಲ್ಲ ಕಾರ್ಯಕ್ರಮ ಬಗೆ ಬಗೆಯುತ್ಸವವು ಬಗೆ ಬಗೆಯುತ್ಸವವು ನಡೆಯುವುದಲ್ಲಿ ಹಗಲು ವೀಚಗಳಿರ್ಪವು. ಹಗಲು ವೀಚಗಳಿರ್ಪವು. ನಗರದೊಳೆಲ್ಲ ಚೋದ್ಯಗಳು ನಗರದೊಳ್ಳೆಲ್ಲ ಚೋದ್ಯಗಳಾಟ ಕೂಟವು. ಪಗರಣ ನರ್ತನ ಚಿತೇಂದ್ರ ಜಾಲವು ಕೇಳು ಕಂಸಾಖ್ಯರಯ. ಉತ್ಸವದಲ್ಲಿ ಏನೆಲ್ಲ ಕಾರ್ಯಕ್ರಮ ಉಂಟು ಒಂದು ಸವಿ ವಿವರ ಕೊಡು. ಬೇರೆ ಕಾರ್ಯಕ್ರಮ ಬೇರೆ ಅಂತ ಹೇಳಿದ್ರೆ ನನಗೂ ಅರ್ಥ ಆಗ್ತದೆ. ಅದರಲ್ಲಿ ಏನು ಅಂತ ಹೇಳು. ವೈವಿಧ್ಯಮಯವಾದದುಂಟು ಅಕ್ಕ, ಏನು ಅಂತ ಹೇಳ ವಿವರ. ಪ್ರಾರಂಭ ಮಾಡಬೇಡ. ಆರಂಭ ಮಾಡು. ನರ್ತನ, ಗಾಯನ, ಬತ್ತನ, ಕುಲ್ಯನ, ತಿಂದನ, ಲಕ್ಯನ, ಪೋಯನ, ಇದೆಲ್ಲ ಬೇರೆ ಪ್ರಕಾರಗಳು, ವಿಭಾಗಗಳು ಅಲ್ವಾ? ಅದರಲ್ಲಿ ನೋಡು. ಆದ್ರೂ ಇನ್ನು ಮತ್ತೆ ಬೇರೆ ಉಂಟು. ಬೇರೆ ಯಕ್ಷಗಾನ ಬಯಲಾಟ ಉಂಟು. ಕಾಪಿ ಎಂತದ್ದು? ಯಕ್ಷಗಾನ ಬಯಲಾಟ. ಯಕ್ಷಗಾನ ಅಲ್ಲ, ಅದು ಯಕ್ಷಗಾನ ಅಲ್ಲ, ಯಕ್ಷಗಾನವೇ. ನಿನ್ನ ನಾಲಿಗೆಗೆ ದನ ಮೆಟ್ಲಿಕ್ಕೆ ಯಕ್ಷಗಾನವೇ. ನಿನ್ನ ನಾಲಿಗೆಯಲ್ಲಿ ಸರಸ್ವತಿ ದೇವಿ ಬಿದ್ದು ಒತ್ತಾಡ್ತಾ ಇದ್ದಾಳೆ. ಮುಕ್ತಿ ಕೊಡಪ್ಪ. ಕೊಡ್ತೇನೆ. ಎಂತದ್ದು? 5-6 ದಿವಸದಲ್ಲಿ ಮುಕ್ತಿ ಕೊಡುದು. ಯಕ್ಷಗಾನ ಅಂತ ಹೇಳ್ಬಾರ್ದು, ಯಕ್ಷಗಾನ ಹೇಳ್ತೇನೆ. ಯಕ್ಷಗಾನ ಅಂತ ಹೇಳಲಿಕ್ಕೆ ಕಾರಣ ಉಂಟು. ಏನು? ಮೊನ್ನೆ ಒಂದು ಅದ್ಭುತವಾದಂತ ಒಂದು ಕಾರ್ಯಕ್ರಮ ಉದ್ಘಾಟನೆಗೆ ಮಹಾನ್ ವ್ಯಕ್ತಿಗಳು, ವಿದ್ವಾಂಸರೆಲ್ಲ ಬಂದಿದ್ದಾರೆ. ಬಹುಶಃ ನಿನ್ನದ್ದಾಗಿರ್ಬೇಕು, ಬೇರೆಯವ್ರದ್ದು. ನಿನ್ನದಲ್ವಾ? ಅವರು ಬಂದು ದೀಪ ಪ್ರಜ್ವಲನ ಮಾಡ್ತಾ ಹೇಳಿದ್ರು ಯಕ್ಷಗಾನ ಅಂತ ಹೇಳಿದ್ರೆ ಅದ್ಭುತವಾದಂತ ಕಾರ್ಯಕ್ರಮ. ಇದು ಪ್ರಪಂಚದಲ್ಲಿ ಎಲ್ಲಿಯೂ ಸಿಗದಂತ ಅದ್ಭುತವಾದಂತ ಕಾರ್ಯಕ್ರಮ. ಈ ಯಕ್ಷಗಾನದಲ್ಲಿ ತೆಂಡೆ ಉಂಟು, ಮದ್ದಲಿಂಟು, ತಿರಿಯಸ ಉಂಟು, ಪುಂಡಿರಸ ಉಂಟು. ಆದ್ದರಿಂದ ಯಕ್ಷಗಾನವನ್ನು ಕೊನೆ ತನಕ ತಾವೆಲ್ಲರೂ ವೀಕ್ಷಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ. ನನಗೆ ಪುಸ್ತಕಿಲ್ಲ, ಮನೆಯಲ್ಲಿ ಅಡಿಕೆ ಹೊರಗೆ ಹಾಕಿದ್ದೇನೆ, ನಾಯಿಗಳು ಬೇರೆ ಇಲ್ಲ. ಆದ್ದರಿಂದ ಕೊನೆ ತನಕ ನೀವು ಯಕ್ಷಗಾನವನ್ನು ನೋಡಿ ನಮಗೆ ಮಕ್ಕಳಿಗೆಲ್ಲ ಆಶೀರ್ವದಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ ಅಂತೇಳಿ ಅವ್ರು ಹೋದ್ರು. ಹೋಗುವಾಗ ಇದಕ್ಕೊಂದು ಪಿಂಡ ಬಿಟ್ಟು ಹೋದ್ರು. ಹೌದಾ? ಯಾರು ಏನು ಬೇಕಾದ್ರೂ ಹೇಳಿ, ನೀನು ಮಾತ್ರ ಹಾಗೆ ಹೇಳ್ಬಾರ್ದು. ನಾನು ಹೇಳಿದ್ರೆ ಮಾತ್ರ ಊರಿನ ಜನಗಳಿಗೆ ಇಂಥವ್ರು ಹೇಳಿದರೆ ಅಂತ ಅರ್ಥ ಆಗುದಿಲ್ಲ, ಎಲ್ಲರಿಗೂ ಗೊತ್ತಾಗುದಿಲ್ಲ. ಅವ್ರು ಭಾಷಣ ಮಾಡಿದ್ರು ಹೋಗಿಬಿಟ್ರು. ನಿಮ್ಮಲ್ಲಿ ಯಕ್ಷಗಾನ ಉಂಟಾ? ಹೌದು. ಹೌದಾ? ಹೇಗೆ ಉಂಟು ನಿಮ್ಮಲ್ಲಿರುವ ತಂಡಗಳೆಲ್ಲ? ಹೇಗೆ ಯಕ್ಷಗಾನ ಹೇಗೆ ನಡೀತಾ ಉಂಟು? ರಾಯರೇ, ಅಂತ ತಂಡ ಬೇರೆ ಎಲ್ಲಿಲ್ಲ. ಬೇರೆ ಎಲ್ಲಿಲ್ಲ ಅಂತ ಹೇಳಿದ್ರೆ ತಂಡವೇ ಇಲ್ಲ ಅಂತ ಹೇಳುದಾ? ಅಲ್ಲ, ತಂಡ ಉಂಟು ಅಂತ ಹಾಗೆ ಇರುವ ಒಂದೇ ಒಂದು ತಂಡ ಇರುವುದು. ಹೇಗಿರುವುದು? ಅದರಲ್ಲಿ ಒಬ್ಬ ಪುಂಡುವೇಷದ ಒಬ್ಬ ಇದ್ದಾನೆ, ಅವನಿಗೆ ಪುಂಡುವೇಷ ಅಂತ ಹೆಸರು ಅವನಿಗೆ. ನೀನಾಗ ಬೇರೆ ಏನು ಹೇಳಿದ್ದೆ ಅದನ್ನು? ತಿರಿಯಸ ಅಲ್ಲ, ಮತ್ತೆ ಅವ್ರು ಹೇಳಿದ್ದು ಪುಂಡಿರೇಸ.
ನೀನೇನು ಹೇಳ್ತಾ ಇದ್ದಿ? ಪುಂಡು ವೇಷ. ಪುಂಡು ವೇಷ. ಅದರಲ್ಲೊಬ್ಬ ದಿವಾಕರ್ ಅಂತ ಇದ್ದಾನೆ. ಅವನಿಗೆ ಆ ಕಳ್ಳನ ಮಗನಿಗೆ ಮಂಡೆ ಪಿರಿಕಿ ಆಗ್ಬೇಕು. ಆದ್ರೆ ಏನು ಪುರುಷೊತ್ತಲ್ಲಿ ಅವನ ಅಷ್ಟು ಹಾರು. ಹೌದು, ಹಾರ್ಬೇಕಾದ್ರೆ ಏನಾಗ್ಬೇಕು? ನಿಲ್ಸ್ಲಿಕ್ಕೆ ಗೊತ್ತಿಲ್ಲ ಅವನಿಗೆ ಮಂಡೆ ಬೆಟ್ಟ ಆಗ್ಬೇಕು ಕಳ್ಳನ ಮಗನಿಗೆ. ಬಿದ್ದ? ಹಾಗಲ್ಲ, ಮತ್ತೆ ಅಲ್ಲಿ ಆವತ್ತಿನ ಪ್ರೇಕ್ಷಕರ ಒಂದು ಹೇಗುಂಟು ಪ್ರತಿಕ್ರಿಯೆ ಎನ್ನುವುದನ್ನು ನೋಡಿಕೊಂಡು ಹಾರುದು. ಆದ್ರೆ ಒಂದು ಸಂಶಯ, ಏನು? ಅವ ಒಬ್ಬನೇ ಇರ್ಲಿಕ್ಕಿಲ್ಲ. ಯಾವ ಪ್ರಸಂಗ ಬಂದ್ರು ಅವನೊಟ್ಟಿಗೆ ಒಬ್ಬ ಕುಂಟ ಇರ್ಬೇಕಲ್ಲ ಜೊತೆಯಲ್ಲಿ. ಅವ ಇಲ್ಲ ಸತ್ರ ಕೆಲವು ಪ್ರಸಂಗದಲ್ಲಿ ಅವನ ಜೊತೆ ಬರುವುದಿಲ್ಲ, ಬೇರೆಯವ್ರ ಜೊತೆ ಹೋಗ್ತಾರೆ ಅಂತ. ಎಂತದ ಮಾಡುದು ಮಾತಾಡ್ಬೇಡಿ ಮಾರ್ರೆ, ಅವರಿಗೆ ಸುಮ್ಮನೆ ವಾಯ್ದ. ಇದು ಪುಂಡು ವೇಷ. ಆಮೇಲೆ ಸ್ತ್ರೀಯರಿದ್ದಾರೆ. ಸ್ತ್ರೀ ವೇಷ ಬೇಡ, ಸ್ತ್ರೀಯರು ಬೇಕಲ್ಲ ಅಲ್ಲಿ. ಸ್ತ್ರೀಯರು ಹೇಳಿಲ್ಲ, ಯಕ್ಷಗಾನದಲ್ಲಿ ಸ್ತ್ರೀಯರಿಲ್ಲ. ಅದಿಲ್ವಾ? ಅವ್ರದೇ ಅದೇ ಗಂಡು ಮಕ್ಕಳೇ ಹೆಣ್ಣು ವೇಷ ಮಾಡುದು ಅಲ್ವಾ? ಸಾಕ್ಷಾತ್ ಹೆಣ್ಣು ಮಕ್ಕಳೇ ತೆರೆಗೆದು ಬಂದರೆ ಹಾಗೆ. ಹೌದೇ? ಸರಿ. ಅದೆಲ್ಲ ಆಮೇಲೆ ಇದುಂಟು. ಯಾವುದು? ಆಮೇಲೆ ಅಂತ ಹೇಳಿದ್ರೆ ಇದು ಆಟ. ಆಟ ಆಟ ಇದು ತಾಳಮದ್ದೋಲಿ ಉಂಟು. ಮದ್ದೊಳಿ ಅಲ್ಲ, ತಾಳ ಮದ್ದಳೆ. ತಾಳಮದ್ದಳೆ. ಅದು ಕೂಟ ಅಂತ ಹೇಳ್ತಾರೆ. ಕೂಟ ಅಂತ ಆಟ ಕೂಟ. ಆಟ ಕೂಟ. ಕೂಟ ಹೇಗೆ? ಅದರಲ್ಲಿ ಒಬ್ರು ಮಾತಾಡೋರಿದ್ದಾರೆ. ಹೇಗೆ? ಅವರ ಶೈಲಿಯೇ ಬೇರೆ, ಯಾರಿಗೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ನಿನಗೆ ಬರ್ತದಾ? ಸಾಧಾರಣ ಅನುಕರಣೆ ಮಾಡ್ತೇನೆ. ನೋಡು ಮಾಡು. ಅವರು ಮಾತಾಡೋದು ಹೀಗೆ: ಈ ಪವಿತ್ರವಾದಂತ ಲವಣಾಂಬುದಿಗೆ ಸೇತುವನ್ನು ಬಂಧಿಸಿ ಸಾಮಾನ್ಯವಾದಂತ ಕೋತಿಯೊಡನೆ ಸೋಲಬೇಕಾದಂತ ದುರ್ದಶೆಯು ನನ್ನ ಪಾಲಿಗೆ ಬಂದೊದಗಿತ್ತೆ ಅಂತ. ಆಗ ಮತ್ತೊಬ್ಬರು ತೋರದವರಿದ್ದಾರೆ, ಸ್ವಲ್ಪ ಹೊಟ್ಟೆ ಮುದ್ಕೊಂಡು. ಅವ್ರು ಹೇಳಿದ್ರು, ಯಾವ ತಾಯಿಯ ಮಗ ಅಂತ ಗೊತ್ತಿಲ್ಲ, ಯಾವ ಹೆಂಡತಿಯ ಗಂಡ ಅಂತ ಗೊತ್ತಿಲ್ಲ, ಎಷ್ಟು ಮಕ್ಕಳಿಗೆ ಅಪ್ಪ ಅಂತ ಗೊತ್ತಿಲ್ಲ, ಈ ಬಡ ಕೋತಿ ಹೆಸರು ಹೇಳ್ಕೊಂಡು ಎಲ್ಲಾದ್ರೂ ಬದುಕು, ಹೇಗಾದ್ರೂ ಬದುಕು ಹೋಗಯ್ಯ ಅಂತ ಹೇಳುವವರಿದ್ದಾರೆ. ಒಳ್ಳೆ ಕೂಟ ಮಾತ್ರ. ಅದರಲ್ಲಿ ಮುಸ್ಸತಿಯಾದ ಒಬ್ಬರು ಅಜ್ಜ ಇದ್ದಾರೆ. ಅವರು ಮಾತಾಡುವ ಶೈಲಿಯೇ ಬೇರೆ. ಹೇಗೆ? ಸಸುಖ ಸಾಧನಾರ್ಥದ ಸ್ವಾರ್ಥ ಲಾಲಸೆಯಿಂದ ಅನ್ಯಕ್ಷೇತ್ರದಾರಾದಿ ಭೋಗ ವಸ್ತುವಿನ ಅಪಾರ ಪುತ್ರ ಮಿತ್ರ ಕಳತ್ರಾದಿ ಬಂಧು ಜನ ಅನುರಾಗರ್ಹ ಆಡ್ಯ ಪದವಿಯನ್ನು ಹೊಂದಿರುವ ಘನ ಪ್ರತಿಷ್ಠಾವಂತ ವ್ಯಕ್ತಿಯಾದರೂ ದುಷ್ಕರ್ಮದ ದುಷ್ಕೂಪದ ದುರ್ಮಡುವಿನಲ್ಲಿ ದುಬುಕಿದ್ದು ಸರ್ವನಾಶವನ್ನು ಹೊಂದುತ್ತಾನೆ. ನಾನೇನು ಮಹಾಸ್ವಾಮಿ ಅಂತ ಹೇಳುವವರಿದ್ದಾರೆ. ಅದ್ಭುತವಾದ ಕೂಟ ಅಂತ ಆಯ್ತು ಅಲ್ವಾ? ಆಟ ಕೂಟ ಆಯ್ತು. ಇನ್ನು ಹಗಲು ವೇಷ ಉಂಟು. ಹಗಲಿನಲ್ಲಿ ವೇಷ ಇಲ್ಲ, ವೇಷ ಏನಿದ್ರು ರಾತ್ರಿ ಮಾತ್ರ. ಎಂತದ್ದು ಹಗಲಿನಲ್ಲಿ ವೇಷ? ಅದು ಬೇರೆ ಕಲಾ ಪ್ರಕಾರದ ವೇಷ. ಇದು ಹಗಲು ವೇಷ. ನೋಡು, ಇದು ಯಾವುದು? ಏನದು? ಅದು ಮೆಣಸಿನ ಪೋಡಿ. ನಿನಗೆ ಕುಡ್ದ ಮೇಲೆ ಮಗ ಯಾರು ಅಪ್ಪ ಯಾರು ಅಂತ ಗೊತ್ತಾಗುದಿಲ್ಲ. ಅದಕ್ಕಿಂತ ಮೊದಲು ಎಲ್ಲವೂ ಗೊತ್ತಿಲ್ಲ. ಅದೇ ಹಗಲು ವೇಷ ಅಂತ ಹೇಳಿ. ಇದು ಹಗಲು ವೇಷ ಹೀಗಿರ್ತದೆ. ಹೌದು. ಇನ್ನು ಬೇರೆ ಉಂಟು. ಅದರ ಪ್ರಕಾರ ಕಂಡ್ರೆ ನೀವು ಮನಸ್ಸೋತು ಅವರ ಹಿಂದೆ ಓಡಬಹುದು. ನೋಡು, ಮನಸ್ಸೋಲ್ತಾರೆ ಅಂತ ಒಮ್ಮೆ ಮಾಡಿ ತೋರಿಸು ಮತ್ತೆ ನೋಡು. ಅದು ಬೇರೆ. ಇಲ್ಲಿ ಮಾರ್ರೆ ಕರಿಬಿಡಿ. ಏನು ಮಾಡ್ತಾ ಇದ್ಯಾ? भैया पल्ली प्यारी का दुश्मन आए आए, भैया पल्ली प्यारी का दुश्मन आए आए. अरे क्या मुंह देख रहे, दे देना बहुत तुमका बड़े चंदन की. ಈಗ ಅಲ್ಲಿ ಎಷ್ಟು ಉಂಟು ಬೇಡ, ನನಗೆ ಇವನನ್ನು ನೋಡುವಾಗ ಈಗ ಸಂಶಯ ಬರ್ತಾ ಉಂಟು. ಹೌದೇನಾ? ಇದು ಹಗಲು ವೇಷ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬರೋದು ತುಂಬಾ ಶಿಕ್ಷೆ. ನಿನಗೆ ಸಿಕ್ಕಲಿ, ಅಂತವರಿಗೆ ಇಲ್ಲಿಗೆ ಪ್ರವೇಶವೇ ಇಲ್ಲ ನಮ್ಮಲ್ಲಿ. ಗೊತ್ತಾಯ್ತಾ ನಿನಗೆ? ಆಮೇಲೆ ಈಗ ಒಂದು ವಸ್ತು ಶುರುವಾಗಿದೆ. ಯಾವುದು? ಅದು ಗೊತ್ತಿಲ್ಲ. ಗೊತ್ತಿಲ್ಲ. ಆ ವಸ್ತು ನನಗೆ ಗೊತ್ತಿಲ್ಲ. ವಸ್ತುವಿಗೆ ಹೇಳಿ ಪ್ರಯೋಜನ ಇಲ್ಲ. ಏನು? ಅಂಬ ಅಂಬ ರಂಬ ರಂಬ ಜುಂಬ ಜುಂಬ ಕಂಬ ಕಂಬ. ಆ ರಂಬ ರಂಬ ಜುಂಬ ಜುಂಬ ಕಂಬ ಕಂಬ ತುಂಬ ತುಂಬ. ಇದು ಎಲ್ಲಿ ನೋಡ್ತೀರೋ ಅದರದೇ ಹವಾ. ಇಂಥದ್ದೆಲ್ಲ ನಿಮ್ಮಲ್ಲಿ ಉಂಟು. ಹೌದು. ಅಂದ್ರೆ ಸೇರ್ಪಡೆ ಆ ಉತ್ಸವದಲ್ಲಿ ಇಂಥವರೆಲ್ಲ ಬಂದು ಅಲ್ಲಿ ಸೇರ್ತಾರೆ ಅಲ್ವಾ? ಆಮೇಲೆ ವಿಶಿಷ್ಟ. ಆಮೇಲೆ ಸಂಗೀತ ಕಾರ್ಯಕ್ರಮ ಉಂಟು. ಸಂಗೀತ. ಯಾರು ನಿನ್ನ ಪಕ್ಕದ ಮನೆಯವಳ? ಅವಳು ವಾರಿಗೆ, ಅವಳು ಓಡಿಯಾಗಿದೆ. ಓಡದೆ ಮತ್ತೆ ನೀನಿದ್ರೆ ಓಡೋದು ಇರ್ತಾಳ ಅವಳು. ಮತ್ತೆ ಇದು ಯಾರು? ಸಂಗೀತ. ಇದು ಸಂಗೀತ. ಗಾಯನ. ಗಾನ ಅಲ್ವಾ? ನಿನಗೆ ಸಂಗೀತ ಜ್ಞಾನ ಉಂಟಾ? ನೋಡು. ಹೈ
ಪಕ್ಕದ ಕಾಡಳು ವಾಸಿಸುತ್ತಿದ್ದವು ಮಾಂಗಗಳು. ಏ ಪಾಪಿ, ನೀನು ಯಾವ ವರ್ಗಕ್ಕೆ ಸೇರಿದವ ನೀನು? ಅದು ಮಂಗ ಕಲಿತದನ್ನು ಮಾಂಗಗಳು ಹೇಳಿದ ಇವ ಎಳೆಯುವುದಕ್ಕದನ್ನು. ಎಳೆದಿದ್ರೆ ಮಾತ್ರ ಜಾರಿ ಹೋಗ್ತದೆ. ಈಗ ಮಂಗಗಳಿಗೂ ಮಾತ್ರ ಉಂಟಾ? ಹೌದು. ಹೌದಾ? ಮಾಂಗಗಳೆಲ್ಲವೂ ಒಟ್ಟಿಗೆ ಸೇರುತ್ತ ಒಂದು ಉಪವಾಸವ ಮಾಡಿದವ ಮಾಂಗಗ. ಈಗ ಮಂಗಗಳಿಗೂ ಓಟುಂಟಾ? ಹೌದಾ? ಎತ್ತಿ ಅಡಿಯುತ್ತು ಕೊಟ್ರೆ ಜಾರಿ ಹೋಗ್ತದೆ. ಅಲ್ಲಿ ಮಾತ್ರ ಅಲ್ಲ, ಒಟ್ಟಿಗೆ ಸೇರುತ್ತ ಒಂದು ಉಪವಾಸವ ಮಾಡಿದವು. ಹೌದಾ? ನಿನ್ನ ಸಂಗೀತಕ್ಕೆ ಎಲ್ಲ ಅರ್ಹತೆ ಉಂಟು. ಅಂದ್ರೆ ಪೆಟ್ಟು ತಿನ್ನುವುದ? ಅರ್ಥ ಆಯ್ತಲ್ಲ ನಿನಗೆ? ಹೇಗೆ ಸಂಗೀತ? ಹೇಗೆ ಅದ್ಭುತ, ಅಮೋಘ. ಇನ್ನು ಬೇರೆ ಉಂಟು? ಇಂದು ಸಂಗೀತಗಳೆಲ್ಲ ಉಂಟು. ಹಾಗೆ ಈಗ ಬೇರೆ ಬೇರೆ ಪ್ರಕಾರಗಳೆಲ್ಲ ಉಂಟು. ಮತ್ತೆ ಆದ್ರೆ ಇದೆಲ್ಲ ಏನು? ಕೇವಲ ಸಮಯ ಕಳೆಯುವುದಕ್ಕೆ ಇದೆಲ್ಲ ಆಯ್ತು ಅಷ್ಟೇ. ನಮ್ಮಂತ ಹೊತ್ತಕಾರಿಗಳಲ್ಲಿಗೆ ಬರ್ತಾರೆ ಅಂತಾದ್ರೆ ನಮ್ಮಂತವರಿಗೆ ಆಗುವಂತದಲ್ಲಿ ಏನುಂಟು? ಉಂಟು. ಏನು? ಈ ಪ್ರಪಂಚದಲ್ಲಿರುವ ಎಲ್ಲಾ ಮರ್ಲರನ್ನು ಬರಸೆಳೆದು ಒಬ್ಬ ನೀನು ಇಲ್ಲಿದ್ಯಲ್ಲ, ಎಲ್ಲ ಅಲ್ಲಿ ಸೇರ್ಲಿಕ್ಕೆ ಒಬ್ಬ ಇಲ್ಲಿದ್ಯಲ್ಲ. ಆಗಲ್ಲ ರೇ, ಮರ್ಲರನ್ನು ಮರ್ಲ ನೀನು ಬರ್ಲಿಕ್ಕೆ ಹೇಳಿ ಒಂದು ಜಟ್ಟಿ ಕಾಳಗಂತ ಏರ್ಪಡಿಸಿದ್ದಾರೆ. ಅವರೆಲ್ಲ ಬಂದು ಈಗಾಗಲೇ ಸುಗಮದಲ್ಲಿ ಬಂದು ಸೇರಿದ್ದಾರೆ. ನೀನು ಯಾವ್ದ್ರಲ್ಲಿ ಬಂದದ್ದು? ನಾನು ನಡ್ಕೊಂಡೇ ಬಂದದ್ದು. ಯಾರು ಬಂದ್ರು ಸಭೆಗೆ ವಿಶೇಷವಾದ ಕಲೆ ಬರಬೇಕಿದ್ರೆ ಮಲ್ಲ ಜಗದೇಕ ಮಲ್ಲನೆಲ್ಲ ಗೆಲ್ಲವಲ್ಲ ಸಾಹಸ ಮಲ್ಲನಲ್ಲ ಕಂಸ ಇದ್ರೆ ಮಾತ್ರ ಅಲ್ಲಿ ಒಂದು ಬೆಲೆ ಬರುದು ಅಂತ ಹೇಳಿ ಕಂಸನು ನುಡಿದ ಲೇಸಿದು ವೀರಮಾಗಧನುತ್ಸವಗೆ ನಾವು ಸಾರಬೇಕು. ಲೇಸಿದು ಮಜಾ ಪೂತುರೆ ಒಯ್ವೆ ಆ ತುಗಳು ಪೂತ್ವೆ ತುಗ ಪೈಲಟ್ ಗುರ್ತ ಸಗಿ ಮಗಲ್ ಏನ್ ಮಾತಾಡ್ತಾ ಇದ್ದೀನಿ? ಅರ್ಥ ಮಾಡತ್ತು ಮಗಲ್ ಪೂತ್ ಮಣ್ಣು. ನನಗೆ ಬಾರದ ಭಾಷೆಯಲ್ಲಿ ಏನಾದ್ರೂ ಮಾತಾಡಿ ನನ್ನನ್ನು ನಿಂದಿಸಿದ್ರೆ ಉಂಟಲ್ಲ, ನಿನ್ನನ್ನು ಇಲ್ಲಿ ತಲೆ ಕೆಳಗೆ ಮಾಡಿ ಉಗ್ತಾ ಇರ್ಬೋದು. ಕೃಷಿ ಉಳ್ಳಾಯ್ತ ಮನ್ಮಾಂತು ಉಳ್ಳಾಯ್ತ. ನಾನು ನಿನ್ನನ್ನು ಹೊಗಳಿದ್ದು ಸಂತೋಷ ಆಯ್ತು ನನಗೆ. ಅದು ಸಂತೋಷದ ಉದ್ಗಾರ. ಯಾಕೆ? ನನ್ನ ಗುರುಗಳು ನನ್ನ ಬಗ್ಗೆ ಇರಿಸಿದಂತ ವಾತ್ಸಲ್ಯ ಮಮತೆ ಏನು ಎನ್ನುವುದನ್ನು ನಾನು ಈಗ ಅರ್ಥ ಮಾಡಿಕೊಂಡೆ. ಉಳಿದ ಎಲ್ಲಾ ಕಡೆಗೆ ಆಮಂತ್ರಣ, ನನ್ನಲ್ಲಿಗೆ ನಿಮಂತ್ರಣ, ನಿನ್ನನ್ನೇ ಕಳುಹಿಸಿಕೊಟ್ಟಿದ್ದಾರೆ ಅಂತಾದ್ರೆ ಅವರ ಮಾತಿಗೆ ಎರಡು ಆಡುವ ಹಾಗಿಲ್ಲ. ಆಯ್ತು. ನೀನು ಬಂದು ಹೊತ್ತಷ್ಟಾಯ್ತು. ತುಂಬಾ ಹೊತ್ತಾಯ್ತು. ಗುರುಗಳೆಲ್ಲಿಂದ ಬಂದವ? ಈಗ ಇಲ್ಲಿಂದ ತಿರುಗಿ ಹೋಗುವಾಗ ಗುರುಗಳು ಕೇಳ್ತಾರೆ ನನ್ನ ಶಿಷ್ಯನಲ್ಲಿ ಹೇಗಿತ್ತು ಉಪಚಾರ ಅಂತ. ಹತ್ರ ಬರಲಿಲ್ಲ ಅಂತ ಹೇಳಿದ್ದೀನಿ. ಹಾಗೆ ಹೇಳ್ಬಾರ್ದು. ನೀನು ಬರುವಾಗ ಕುಡ್ದಿದ್ಯಾ? ಇಲ್ಲ. ದಾರಿಯಲ್ಲಿ? ಇಲ್ಲ. ಬಂದ ಮೇಲೆ? ಇಲ್ಲ. ಯಾರು ಕೊಡ್ಲೇ? ವ್ಯವಸ್ಥೆ ನಾನು ಮಾಡ್ತೇನೆ. ಹೇಳಿದ್ರು. ನಿನಗೆ ಯಾವ್ದಾದಿತ್ತು? ನಿನಗೆ ತಣ್ಣಗೆ, ಅದು ಬೇಡ, ಬಿಸಿ, ಮದ್ಯ ಆದ್ರೆ ಆಗ್ಬೋದು. ಯಾಕೆ? ಅದೇ ಯಾಕೆ? ಮಧ್ಯದಲ್ಲಿ ಹೋಗಿ ಕುಡಿತೇನೆ. ಹೌದಾ? ಮದ್ಯ ಆಗಲ್ವಾ? ಆ ಕಡೆ ಬಿಸಿಯೂ ಅಲ್ಲ ತಣ್ಣಗಲ್ಲ. ಗೊತ್ತಾಯ್ತಾ? ಸರಿ, ತಿಂದಿದ್ಯಾ? ಇಲ್ಲ ನಾನು ಏನಿದ್ರು ಕುಡಿಯುವಾಗಲೇ ತಿನ್ನೋದು. ಯಾಕೆ? ಮತ್ತೆ ತಿಂದ್ರೆ ವಾಂತಿ ಆಗ್ತದೆ. ಎರಡು ಒಟ್ಟಿಗಿದ್ರೆ ಒಂದು ಪ್ರಶ್ನೆ ಬೇರೆ. ಚೂರು ಕುಡಿತಾ ಚೂರು ತಿಂತಾ ಹೋಗೋದು. ವ್ಯವಸ್ಥೆ ನಾನು ಮಾಡ್ತೇನೆ. ಆಯ್ತು. ಓ, ಇಲ್ಲೇ ಹೋಗು. ಈಗ ತಿರುಗು. ಅಲ್ಲೇ ಹೋಗು. ಒಳಗೆ ಹೋಗು. ಬ್ರಾಹ್ಮಣರ ಛತ್ರ. ಹೊಟ್ಟೆ ತುಂಬಾ ಊಟ ಮಾಡಿಕೊಂಡು ಹೋಗ್ಬೇಕು. ಇಲ್ಲಿಂದ ಹೋದ್ರೆ ಹೋಗ್ತದೆ. ಅಲ್ಲಿಂದ ಹೋದ್ರೆ ಆಗ್ತದೆ. ಹೋಗು ಹೋಗು ನೇರ ಹೋಗು. ಏನಾಯ್ತಾ? ಅದು ನನ್ನಲ್ಲಿಲ್ಲ. ಒಂದು ಮಾತಿಗೆ ಅವಕಾಶ ಉಂಟಾ? ಮತ್ತೆ ಇಷ್ಟೊತ್ತೇನು ಓದಾರಿದ್ದಾರೆ ನೀವು? ಸಂಭಾಷಣೆ ಇನ್ನು ಮಾತಾಡುದಾ? ಬಾ. ಏನು? ಎಲ್ಲಿಗೆ ಹೋಗ್ಲಿಕ್ಕೆ ಹೇಳಿದ್ದು? ಊಟಕ್ಕೆ. ಎಲ್ಲಿ ಬೇಕಾದ್ರೂ ಹೋಗ್ಲಿಕ್ಕೆ ಹೇಳಿ. ಅಲ್ಲಿ ಒಂದು ಹೋಗ್ಲಿಕ್ಕೆ ಹೇಳ್ಬೇಡಿ. ಯಾಕೆ? ನನಗೆ ನೀವು ನನ್ನನ್ನು ಕೊಲ್ತೀರಿ ನೀವು. ಯಾಕೆ? ಅದು ಬ್ರಾಹ್ಮಣರ ಊಟ ಅಲ್ವಾ? ಹೌದು. ನನಗೆ ಆಗುದಿಲ್ಲ. ಯಾಕೆ ಆಗುದಿಲ್ಲ? ಮೊನ್ನೆ ಚೈತನ್ಯನ ಮನೆಗೆ ಊಟಕ್ಕೆ ಬರೀ ಕುಮಾಣಿ ಅಂತ ಹೇಳಿದ್ರು. ಯಾರನ್ನು? ಅವನ ಒಂದು ತಿರುವಿದ್ಯಾ? ಅವನಿಗೆ ಊಟಕ್ಕೆ ಕರೀಲಿಕ್ಕೆ ನೀನೇ ಸಿಕ್ಕಿದ್ದ? ಒಂದು ಸಣ್ಣ ಎಲೆ ಕೊಟ್ಟರು. ಎಂತದು? ಸಣ್ಣ ಎಲೆ. ಅದು ನಿನ್ನ ಹೆಣ ಒಳಗೆ ಸಿಕ್ಕ ಪಾಪಿ. ಇಷ್ಟು ಉದ್ದ ಉಂಟು, ಅದು ಸಣ್ಣ ಎಲೆ ಅಂತೆ. ಅಲ್ಲರೇ, ಅಷ್ಟು ಭಕ್ಷ್ಯಭೋಜ್ಯಗಳು ಪದಾರ್ಥಗಳೆಲ್ಲ ಇತ್ತು. ಎಲೆ ಕೊಟ್ಟರು, ನೀರು ಹಾಕಿ ತೊಳೆದಾಯ್ತು, ಉಪ್ಪಿನಕಾಯಿ ಅದು ಇದು ಎಲ್ಲ ಬಂತು ರಾಯರೇ. ಆಮೇಲೆ ಸಾರಲ್ಲಿ ಒಂದಿಷ್ಟು ಊಟ ಮಾಡಿದೆ, ಚಟ್ಟಿಯಲ್ಲಿ ಒಂದಿಷ್ಟು ಊಟ ಮಾಡಿದೆ, ಮೇಲಾರದಲ್ಲಿ ಒಂದಿಷ್ಟು ಮಾಡಿದೆ, ಮೆಣಸಿನಕಾಯಲ್ಲಿ ಒಂದಿಷ್ಟು ಮಾಡಿದೆ, ಬದ್ರೆಗೊಜ್ಜಲ್ಲಿ ಒಂದಿಷ್ಟು ಮಾಡಿದೆ, ಹಪ್ಪಳ, ಸೆಂಡಿಗೆ, ಪಾಯಸ ಅಂತ ಸಾಧಾರಣ ಇಷ್ಟ ಆಯ್ತು ರಾಯರೇ.
ಅಲ್ಲಿ ಊಟಕ್ಕೆ ನಿನ್ನ ಕುಟುಂಬದವರು ಎಲ್ಲ ಹೋಗಿ ಊಟ ಮಾಡಿದ್ದೆ ನೀನು ಒಬ್ಬನೇ? ನಾನು ಒಬ್ಬನೇ. ಇಷ್ಟನ್ನು? ಹೌದ್ರಿ. ಅಂದ್ರೆ ಯಾವ್ದನ್ನು ಎಷ್ಟೆಷ್ಟಲ್ಲಿ ಕಲಸಿದ್ರೆ ರುಚಿ ಕೊಡ್ತಾ ಅಂತ ಹೇಳಿ ಇದು ತಿನ್ಬೇಕು ಅಂತ ಹೇಳಿ ಅವ್ರು ಹೇಳಿದ್ರೆ ಸರಿ. ಊಟ ಎಲ್ಲ ಮಾಡಿ ಬಂತು. ಆಮೇಲೆ ಪುನಃ ಊಟ ಮಾಡಿ ಎದ್ದು ಹೋಗೋ ಕರೆದ್ರು. ನಾನ್ ತಿಳ್ಕೊಂಡೆ ಮನೆಯವರಿಗೆ ಏನು ತೊಟ್ಟೆಯಲ್ಲಿ ಹಾಕಿ ಕೊಡ್ತಾ. ಬಹುಶಃ ನಿನಗೆ ಅದು ಅಭ್ಯಾಸ ಉಂಟು ಅಂತ ಅವರಿಗೆ ಗೊತ್ತಿತ್ತು, ಕೊಂಡು ಹೋಗ್ತೀನಿ. ಹೌದು, ಅದೇ ಉಪಾಯದಲ್ಲಿ ಕರ್ತಿರ್ಬೋದು ಅಂತ ಹೇಳಿದೆ. ಅವ್ರು ಹೇಳಿದ್ರು ಇಷ್ಟೇ, ಊಟ ಆತ ಅಪ್ಪು ಊಟ ಆತು, ಉಂಡೆಯ ನೀನು? ಅಪ್ಪು ಉಂಡೆ. ಹಾಗಾದ್ರೆ ಹಾಕು ಸಗಣಿ ಹೇಳಿದ್ರು. ನೀನೇನಂದೆ? ನಾನು ಈಗ ಬೇಡ, ನಾಳೆ ಬೆಳಿಗ್ಗೆ ಆದ್ರೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದೆ. ಯಾಕೆ ಬೆಳಿಗ್ಗೆ? ಬೆಳಿಗ್ಗೆ ಆದ್ರೆ ರಾಯರೇ ಈಗ ತಿಂದೆಲ್ಲ ಕರಗಿ ಬೇಡ, ಹೊಟ್ಟೆ ಮುಂದೆ ಬಂದಿಲ್ಲ ಊಟ ಮಾಡಿ ಮಾಡಿ ಮಕ್ಳಿಗೆ ಆಗ್ತದೆ ಇಷ್ಟು. ಅವ್ರು ಏನು ಹೇಳಿದ್ರು ನಿನಗೆ ಅರ್ಥ ಆಯ್ತಾ? ಏನ್ರಿ? ನಾವು ಊಟ ಮಾಡಿದ ಸ್ಥಳ ಅದು ಅಶುದ್ಧವಾಗಿರ್ತದೆ, ಅದಕ್ಕೆ ಗೋಮಯ ತಂದು ಸಾರಿಸಬೇಕು. ಅದು ಸಂಪ್ರದಾಯ, ಒಂದು ಆಚಾರ, ಒಂದು ಪದ್ಧತಿ. ಅದನ್ನು ನೀನು ಮಾಡು ಅಂತ ನೀನಲ್ಲಿ ಹೇಳಿದ್ದು. ಅದಕ್ಕೆ ಬೇಕಾಗಿ ನೀನು ಊಟ ಬೇಡ ಅಂತ ಹೇಳಬೇಡ. ಯಾಕೆ? ನಮ್ಮಲ್ಲಿ ಅದಕ್ಕೂ ಒಂದು ವ್ಯವಸ್ಥೆ ಅಂತ ಉಂಟು. ನಮ್ಮಲ್ಲಿ ಸಗಣಿ ಹಾಕ್ಲಿಕ್ಕೆ ಅಂತ ಹೇಳಿ 4 ಮಂದಿಯಲ್ಲಿ ಒಳಗಿದ್ದಾರೆ. ಸುಳ್ಳು ಹೇಳ್ತೀರಿ. ಅವ್ರಿಗೆ ಅದೇ ಕೆಲಸ ಇಲ್ಲಿ. ಹೌದಾ? ಸಗಣಿ ಹಾಕುದು. ಹಾಗಾದ್ರೆ ಒಂದು ಇಬ್ಬರು ನನ್ನ ಜೊತೆಲಿ ಕಳಿಸಿ. ಯಾಕೆ? ಅವ್ರು ಹೇಗೆ ಸಗಣಿ ಹಾಕ್ತಾರೆ ಅಂತ ಹೇಳಿ ನಾನು ನೋಡ್ತೇವೆ. ಊರಿಗೆ ಕೆಲಸ ಮಾಡು, ನೀನೇ ಇಲ್ಲಿ ನಿಲ್ಲು, ಆಗ ನಿನಗೆ ಗೊತ್ತಾಗ್ತದೆ ಹೇಗೆ ಸಗಣಿ ಹಾಕಬೇಕು. ಅಲ್ಲಿ ಕೆಲಸ ಬಾಕಿ ಆಗ್ತದೆ. ಹೌದಾ? ಆಯ್ತು ಆಯ್ತು ಸರಿ. ಆಯ್ತು. ಖರ್ಚಿಗೆ ಏನಾದ್ರು ಕೊಟ್ರೆ ಒಳ್ಳೇದು ಅಂತ. ಬೇಕಾ? ನಿಲ್ಲು. ಎಲ್ಲ ಸಿದ್ಧತೆ ಮಾಡಿದ್ದೀವಿ. ಕೈ ಕಾಲಿಗೆಲ್ಲ ಜನ ಉಂಟು ನಿಮ್ಗೆ ಇಲ್ಲಿ. ಏನು ಗೊತ್ತಾ? ಅವ್ರು ಯಾರು ಗೊತ್ತುಂಟ ನಿನ್ಗೆ? ಯಾರು? ಯಾಕೆ ಅವರು ಕೊಟ್ಟದ್ದು ಗೊತ್ತುಂಟ? ಯಾಕೆ? ಅವರು ನಮ್ಮ ಭಂಡಾರಿಗಳು. ಬಂಡಾರಿಯ? ಎಂತದ? ಬಂಡಾರಿ ಮತ್ತೆ ಅವರೇ ಬಿಟ್ಟಿದ್ದಾರೆ. ಎಂತದು? ನಮ್ಮ ಭಂಡಾರದ ಅಧಿಕಾರಿಗಳು. ಮತ್ತೆ ಅವರು ಯಾರೋ ಪೂಜಾರಿ ಅಂತ ಹೇಳಿ. ಪೂಜಾರಿ ನೀನು ಪಾಪಿ. ಬಂಡಾರಿ ಗೊತ್ತಾಯ್ತಾ? ಭಂಡಾರದ ಅಧಿಕಾರಿಗಳು ಏನಿದ್ರು ನಾವು ಸೂಚನೆ ಮಾಡಿದ್ರೆ ಅವರು ಕೊಡ್ತಾರೆ, ಅದರಲ್ಲಿ ಬರ್ತಿದ್ದಾರೆ. ಧನ್ಯವಾದಗಳೊಂದಿಗೆ ಕನ್ನಡಕ ಚಿನ್ಮಯ ಭಟ್ಟು 7,500. ಆಮೇಲೆ ಚೈತನ್ಯ ಪದ್ಯಾಣ 6,350. ಮೊದಲೇ ಶ್ರೀಧರ ವಿಟ್ಲ ಅವರಿಗೂ 665. ಕೆಳಗೆ ಸೀತಾರಾಮ. ಎಷ್ಟು? 420? ಅಲ್ಲ, 786. ನಿನ್ನೆ ಮೊನ್ನೆ ಎಲ್ಲ ಬಂದವರಿಗೆ 7,000. ಅವನೊಂದು ಹಣೆ ಬರೋ ನೋಡು ಪಾಪ. ಹೇಳಿ ಆಗಲ್ವಾ? ಅದರಲ್ಲಿ ಸೂಚನೆ ಮಾತ್ರ ಅದರಲ್ಲಿ ತೋರಿಸಿಕೊಡ್ತಾರೆ. ಅದಕ್ಕೆ ಈಗ ಯಾವುದು? ಅದರಲ್ಲಿ ತೋರಿಸಿಕೊಡ್ತಾರೆ. ಚೆಕ್ ನನಗೆ ಬೇಡ. ಅದನ್ನೇ ತೋರಿಸುತ್ತಾ? ಚೆಕ್ ನನಗೆ ಬೇಡ. ಅಲ್ಲಿ ತೋರಿಸುತ್ತಾ? ಚೆಕ್ ಅಲ್ಲಿ ತೋರಿಸ ಕೊಡ್ತಾರೆ. ಸೂಚನೆ ಅದು. ಹೋಗು. ನಾವು ಬೇಗ ಹುಟ್ಟಿಯೇ ನಷ್ಟ ಆಯ್ತು. ದೇವರು ನಮ್ಮನ್ನು ಬೇಗ ಹುಟ್ಟಿಸಿ. ನೀನು ಮಾಡಿದ ತಪ್ಪಾಗೆ ಬೇಗ ಹುಟ್ಟಿದ್ದೇ ತಪ್ಪು ನೀನು ಮಾಡಿದ್ದು. ಗೊತ್ತಾಯ್ತಲ್ಲ? ಬೇಗ ಹುಟ್ಟಿದ್ದು ಗೆಳತಿಷ್ಟೇ ನೋಡಿ. ಎಂತದು? ಬೇಕಾ? 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 ಹೋಗು. ಸರಿ. ಮಿತ ಪರಿವಾರ ಸಹಿತವಾಗಿ ಗುರುಗಳ ಮಾತಿಗೆ ಮನ್ನಣೆ ನಿಂತು ನೇರವಾಗಿ ಇಲ್ಲಿಂದ ಜೀವನ